ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಉತ್ತಮವಾದ ಫೋರೆಕ್ಸ್ ಬ್ರೋಕರ್ ನ ಬಗ್ಗೆ ನಾನು ನಿಮಗೆ ಮಾಹಿತಿನ ನೀಡಲಿಕ್ಕಿದ್ದೇನೆ. ತುಂಬಾ ಜನರಿಗೆ ಫೋರೆಕ್ಸ್ ಟ್ರೇಡಿಂಗ್ ನಲ್ಲಿ ಆಗ್ತಾ ಇದ್ದ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದ್ರೆ UPI ಹಾಗೆ ಬ್ಯಾಂಕ್ ಅಕೌಂಟ್ ನಿಂದ ಹಣನ ಟ್ರಾನ್ಸ್ಫರ್ ಅಥವಾ ವಿಡ್ರಾಲ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಇಫ್ ಇನ್ ಕೇಸ್ ಏನಾದ್ರೂ ಡೆಪಾಸಿಟ್ ಅಥವಾ ವಿಡ್ರಾಲ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುವ ಸಮಸ್ಯೆ ತುಂಬಾ ಜನರಿಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ಫೋರೆಕ್ಸ್ ಬ್ರೋಕರ್ ಏನಿದೆಯಲ್ಲ, ಇಫ್ ಇನ್ ಕೇಸ್ ಇದರಲ್ಲಿ ನಾವು UPI ಹಾಗೆ ಬ್ಯಾಂಕ್ ಅಕೌಂಟ್ ನಿಂದ ಡೆಪಾಸಿಟ್ ಅಥವಾ ವಿಡ್ರಾಲ್ ಮಾಡಿದಾಗ ಯಾವುದೇ ರೀತಿ ನಮಗೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗೋ ಇಶ್ಯೂಗಳು ಕಾಣಲಿಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ಈಸಿಲಿ ನಾವು ಇದರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಈಸಿಲಿ ನಾವು ಇದರಲ್ಲಿ ಡೆಪಾಸಿಟ್ ಹಾಗೆ ವಿಡ್ರಾಲ್ ನ UPI ಹಾಗೆ ಬ್ಯಾಂಕ್ ಅಕೌಂಟ್ ನಿಂದಾನೆ ಮಾಡಬಹುದು. ಹಾಗೆ ಮೊದಲ ಡೆಪಾಸಿಟ್ ನ ಮೇಲ್ಗಡೆ ನಿಮಗೆ 35% ನ ಬೋನಸ್ ಕೂಡ ನಿಮಗೆ ಸಿಗ್ಲಿಕ್ಕಿದೆ. ಸೊ ಹಾಗಾಗಿ ಈ ಬ್ರೋಕರ್ ಯಾವುದು, ಯಾವ ರೀತಿ ಇದರಲ್ಲಿ ನಾವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಅಂಡ್ ಯಾವ ರೀತಿ ಇದರಲ್ಲಿ ಡೆಪಾಸಿಟ್ ಹಾಗೆ ವಿಡ್ರಾಲ್ ನ ನಾವು ಮಾಡಬಹುದು ಅಂಡ್ ಯಾವ ರೀತಿ ಇದರಲ್ಲಿ ನಾವು ಟ್ರೇಡ್ ನ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ನೀಡಲಿಕ್ಕಿದ್ದೇನೆ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶುರು ಮಾಡೋಣ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಬ್ರೋಕರ್ ನ ಹೆಸರೇ ಎಕ್ಸೆಲಾನ್. ಸೊ ಈ ಒಂದು ಬ್ರೋಕರ್ ಅಲ್ಲಿ ನಾವು ಅಕೌಂಟ್ ಅನ್ನು ಓಪನ್ ಮಾಡೋದು ತುಂಬಾನೇ ಸಿಂಪಲ್ ಆಗಿರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಮೊಬೈಲ್ ಅಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ಈ ವಿಡಿಯೋದ ಟೈಟಲ್ ಅನ್ನ ಕೆಳಗಡೆ ನೀವು ಕ್ಲಿಕ್ ಮಾಡಿ, ಆನಂತರ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫ್ರೀ ಫಾರೆಕ್ಸ್ ಟ್ರೇಡಿಂಗ್ ಅಕೌಂಟ್ ಓಪನಿಂಗ್ ಲಿಂಕ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಬಹುದು. ಅದರ್ವೈಸ್ ಇಫ್ ಇನ್ ಕೇಸ್ ನೀವೇನಾದ್ರೂ ಲ್ಯಾಪ್ಟಾಪ್ ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫ್ರೀ ಫಾರೆಕ್ಸ್ ಟ್ರೇಡಿಂಗ್ ಅಕೌಂಟ್ ಓಪನಿಂಗ್ ಲಿಂಕ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಅದನ್ನ ನೀವು ಈ ರೀತಿ ಕ್ಲಿಕ್ ನ ಮಾಡಬಹುದು. ಆನಂತರ ನಿಮಗೆ ಎಕ್ಸೆಲಾನ್ ನ ಈ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಫ್ಯೂ ಸ್ಟೆಪ್ಸ್ ಅಲ್ಲಿ ನಾವು ಈ ಒಂದು ಪ್ರೊಸೆಸ್ ಅನ್ನ ಈಸಿಲಿ ಕಂಪ್ಲೀಟ್ ಮಾಡಬಹುದು. ಸೊ ನಾನಿಲ್ಲಿ ನನ್ನ ಆಲ್ರೆಡಿ ಅಕೌಂಟ್ ಓಪನ್ ಆಗಿದೆ. ಸೊ ಹಾಗಾಗಿ ನಮ್ಮ ಟೀಮ್ ಮೆಂಬರ್ ನ ಹೆಸರಲ್ಲಿ ಈ ಒಂದು ಅಕೌಂಟ್ ಅನ್ನು ಓಪನ್ ಮಾಡೋದನ್ನ ನಾನು ನಿಮಗೆ ಶೋ ಮಾಡ್ತೀನಿ. ಆನಂತರ ಡೆಪಾಸಿಟ್ ಹಾಗೆ ವಿಡ್ರಾಲ್ ನ ಬಗ್ಗೆ ಕೂಡ ನಾವು ಡಿಸ್ಕಸ್ ನ ಮಾಡೋಣ. ಸೊ ಫಸ್ಟ್ ಗೆ ಅಕೌಂಟ್ ಅನ್ನು ಯಾವ ರೀತಿ ಓಪನ್ ಮಾಡೋದು ಅನ್ನೋದನ್ನ ಗಮನಿಸೋಣ. ಇಲ್ಲಿ ನೀವು ಗಮನಿಸಬಹುದು ಫಸ್ಟ್ ನೇಮ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಅನ್ನ ನೀವು ಇನ್ಪುಟ್ ನ ಮಾಡಬಹುದು. ಸೊ ಇಫ್ ಇನ್ ಕೇಸ್ ನಿಮ್ಮ ಫಸ್ಟ್ ನೇಮ್ ಹಾಗೆ ಮಿಡಲ್ ನೇಮ್ ಹಾಗೆ ಲಾಸ್ಟ್ ನೇಮ್ ಈ ರೀತಿ 3 ನೇಮ್ ಇದ್ರೆ ನೀವು ಫಸ್ಟ್ ನೇಮ್ ಹಾಗೆ ಮಿಡಲ್ ನೇಮ್ ಅನ್ನ ಈ ಒಂದು ಜಾಗದಲ್ಲಿ ನೀವು ಹಾಕಬೇಕಾಗುತ್ತೆ. ಆನಂತರ ನಿಮ್ಮ ಲಾಸ್ಟ್ ನೇಮ್ ಅನ್ನ ಕೆಳಗಡೆ ನೀವು ಇನ್ಪುಟ್ ನ ಮಾಡಬಹುದು. ಸೊ ಆನಂತರ ಕೆಳಗಡೆ ನೀವು ಇಮೇಲ್ ಐಡಿ ನ ಕೂಡ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾವು ನಮ್ಮ ಟೀಮ್ ಮೆಂಬರ್ ನ ಇಮೇಲ್ ಐಡಿ ನ ಕೂಡ ನಾನು ಇಲ್ಲಿ ಇನ್ಪುಟ್ ನ ಮಾಡ್ತೇನೆ. ಸೊ ಇಮೇಲ್ ಐಡಿ ಹಾಗೆ ಫೋನ್ ನಂಬರ್ ನ ಪ್ರಾಪರ್ಲಿ ಕೊಡೋದಕ್ಕೆ ಟ್ರೈ ಮಾಡಿ. ಸೊ ದಟ್ ನಿಮಗೆ KYC ಇಶ್ಯೂಸ್ ಏನು ಕೂಡ ಆಗಲ್ಲ. ಈಸಿಲಿ ಮುಂದಿನ ಪ್ರೋಸೆಸ್ ಗಳು ನಿಮಗೆ ಕಂಪ್ಲೀಟ್ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಡೀಟೇಲ್ ಅನ್ನ ಪ್ರಾಪರ್ಲಿ ನೀವು ಫಿಲ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿಟಿನ ಕೂಡ ನೀವು ಹಾಕಬಹುದು. ಸೊ ನಾನು ಇಲ್ಲಿ ಸಿಟಿನ ಕೂಡ ಇನ್ಪುಟ್ ಮಾಡ್ತೇನೆ. ಕಂಟ್ರಿ ಆಬ್ವಿಯಸ್ಲಿ ಇಂಡಿಯಾನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ +91 ಅನ್ನ ಸೆಲೆಕ್ಟ್ ಮಾಡಿ ಆನಂತರ ನಮ್ಮ ಮೊಬೈಲ್ ನಂಬರ್ ಅನ್ನ ನಾವಿಲ್ಲಿ ಇನ್ಪುಟ್ ನ ಮಾಡ್ತೀವಿ, ರೈಟ್? ಸೊ ಇಷ್ಟೆಲ್ಲ ಆದ್ಮೇಲೆ ಕೆಳಗಡೆ ನಿಮಗೆ ಐ ಅಗ್ರಿ ಆನ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಬಹುದು. ಕೆಳಗಡೆ ನಿಮ್ಗೊಂದು ಸೆಕ್ಯೂರಿಟಿ ಆಪ್ಷನ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಸ್ಲೈಡ್ ರೈಟ್ ಟು ಫಿಲ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇದರ ಅರ್ಥ ಏನು ಅಂದ್ರೆ ಇದೊಂದು ಜಸ್ಟ್ ಒಂದು ಸೆಕ್ಯೂರಿಟಿ ಆಪ್ಷನ್ ಆಗಿರುತ್ತೆ. ಈ ಒಂದು ಪೋರ್ಷನ್ ಏನಿದೆಯಲ್ಲ, ಇಲ್ಲಿ ನಿಮಗೆ ಖಾಲಿ ಜಾಗ ಏನ್ ಕಾಣಲಿಕ್ಕೆ ಸಿಗುತ್ತೆ ಅಲ್ಲಿಗೆ ನೀವು ಸ್ಲೈಡ್ ಮಾಡಬೇಕಾಗುತ್ತೆ. ಜಸ್ಟ್ ಒಂದು ಸೆಕ್ಯೂರಿಟಿ ರೀಸನ್ ಗೋಸ್ಕರ, ಇದನ್ನ ವೆಬ್ಸೈಟ್ ಸೆಕ್ಯೂರಿಟಿ ರೀಸನ್ಸ್ ಗೋಸ್ಕರ ಮಾಡಿರ್ತಾರೆ. ಜಸ್ಟ್ ಇದನ್ನ ಮೇಲ್ಗಡೆ ಇದನ್ನ ಸ್ಲೈಡ್ ಮಾಡಿ ಈ ರೀತಿ ಪ್ಲೇಸ್ ಮಾಡಿದ್ರೆ ಆಯ್ತು. ಇನ್ ಕೇಸ್ ಎರರ್ ಆದ್ರೆ ಮತ್ತೆ ನಿಮಗೆ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ, ಮತ್ತೊಂದು ಬಾರಿ ನೀವು ಸ್ಲೈಡ್ ನ ಮಾಡಬಹುದು. ಆನಂತರ ನಿಮ್ಗೆ ಇಲ್ಲಿ ಸೈನ್ ಅಪ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ತುಂಬಾನೇ ಈಸಿ, ತುಂಬಾನೇ ಸಿಂಪಲ್. ನಿಮ್ಮ ಸೈನ್ ಅಪ್ ಪ್ರೊಸೆಸ್ ಏನಿದೆಯಲ್ಲ ವಿತ್ ಇನ್ ಲೈಕ್ 1 ಮಿನಿಟ್ ಅಲ್ಲಿ, ನಾಟ್ ಇವನ್ 1 ಮಿನಿಟ್, ಅದಕ್ಕಿಂತನೂ ಕಮ್ಮಿ ಟೈಮ್ ಅಲ್ಲಿ ನಿಮ್ಗೆ ಆಗುತ್ತೆ. ಸೊ ಇಷ್ಟೆಲ್ಲ ಪ್ರೊಸೆಸ್ ಆದ್ಮೇಲೆ ನಿಮ್ಗೊಂದು ಮೇಲ್ ಕೂಡ ಕ್ರಿಯೇಟ್ ಆಗುತ್ತೆ ಅಥವಾ ಮೇಲ್ ಕೂಡ ರಿಸೀವ್ ಆಗುತ್ತೆ. ಯುವರ್ ಅಕೌಂಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಕ್ರಿಯೇಟೆಡ್, ಚೆಕ್ ಯುವರ್ ಮೇಲ್ ಅಂತ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ಈಗ ನಾನು ಮೇಲ್ ನ ಸೆಕ್ಷನ್ ಗೆ ಹೋದಾಗ ಅಲ್ಲಿ ನನಗೆ ಆಲ್ರೆಡಿ ಲಾಗಿನ್ ಡೀಟೇಲ್ಸ್ ಹಾಗೆ ಪಾಸ್ವರ್ಡ್ ಎಲ್ಲವೂ ಕೂಡ ಬಂದಿರುತ್ತೆ. ಅದನ್ನ ನಾನು ಆ ನಂತರ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಅದರ ನಂತರ ನಿಮ್ಗೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬೋನಸ್ ಅಗ್ರಿಮೆಂಟ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದರ ಅರ್ಥ ಏನು ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೇನೆ. ಈಗ ಫಸ್ಟ್ ಗೆ ನೀವು ಡೆಪಾಸಿಟ್ ನ ಮಾಡುವಾಗ ಎಕ್ಸೆಲಾನ್ ಬ್ರೋಕರ್ ಅಲ್ಲಿ ನೀವು ಈಗ ಒಂದು 1 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಆ ಫಸ್ಟ್ ಡೆಪಾಸಿಟ್ ನ ಮೇಲ್ಗಡೆ 35% ಲೂಸೇಬಲ್ ಬೋನಸ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಒಂದು ಲೂಸೇಬಲ್ ಬೋನಸ್ ಅಂದ್ರೆ ಏನು ಅಂದ್ರೆ, ಈಗ ಬಾಕಿ ಬ್ರೋಕರ್ ಗಳಲ್ಲಿ ಏನಾಗುತ್ತೆ, ನೀವು $100 ಅಥವಾ $100 ಡೆಪಾಸಿಟ್ ನ ಮಾಡಿದ್ರೆ ನಿಮ್ಗೊಂದು $50 ಅಥವಾ $35 ನಿಮಗೆ ಬೋನಸ್ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಡೆಪಾಸಿಟೆಡ್ ಹಣವನ್ನ ಕಳ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಆ ನಂತರ ಈ ಬೋನಸ್ ಏನ್ ಕೊಟ್ಟಿರ್ತಾರೆ ಅವರು $25 ಅಥವಾ $50 ಏನ್ ಬೋನಸ್ ನ ಕೊಟ್ಟಿರ್ತಾರೆ, ಆ ಬೋನಸ್ ನ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಫಂಡ್ ಏನಿದೆ ಅದು ವೈಪೌಟ್ ಆದ್ಮೇಲೆ ನೀವು ಈ ಫಂಡ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಈ ಬ್ರೋಕರ್ ಅಲ್ಲಿ ಏನಾಗುತ್ತೆ, ನೀವು 1 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡ್ತೀರಾ ಈ ಬ್ರೋಕರ್ ಅಲ್ಲಿ ಅಂತ ಅನ್ಕೊಳ್ಳಿ ಟ್ರೇಡ್ ಮಾಡೋದಕ್ಕೆ, ನಿಮ್ಗೆ ಇಮಿಡಿಯೇಟ್ಲಿ 35,000 ರೂಪೀಸ್ ಏನಿದೆಯಲ್ಲ ಲೂಸೇಬಲ್ ಫಂಡ್ ನಿಮ್ಗೆ ಬೋನಸ್ ಆಗಿ ಸಿಗುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ,
ನೀವು ಈ ಫಂಡ್ ಅನ್ನ ಯೂಸ್ ಮಾಡಿ ಟ್ರೇಡ್ ನ ಮಾಡಬಹುದು. ಫಾರ್ ಎನ್ ಎಕ್ಸಾಂಪಲ್, ನೀವು $1,00,000 ಅಥವಾ $1,000 ಏನ್ ಡೆಪಾಸಿಟ್ ಮಾಡ್ತೀರಾ, ಬೈ ಚಾನ್ಸ್ ಏನಾದ್ರು ಆ ಒಂದು ಅಮೌಂಟ್ ಏನಾದ್ರು ಖಾಲಿ ಆಯ್ತು ಅಂತ ಅನ್ಕೊಳ್ಳಿ, ಬೈ ಚಾನ್ಸ್ ಏನಾದ್ರು ಸ್ಟಾಪ್ ಲಾಸ್ ಹಿಟ್ ಆಗಿ ನಿಮ್ಗೆ ಆ ಅಮೌಂಟ್ ಹೋಯ್ತು ಅಂತ ಅನ್ಕೊಳ್ಳಿ, ಆಗ ಈ ಒಂದು 35,000 ರುಪೀಸ್ ಏನಿದೆ ಅದರಲ್ಲಿ ನೀವು ಟ್ರೇಡ್ ಮಾಡಿಬಿಟ್ಟು ನಿಮ್ಮ ಹಣನ ರಿಕವರಿ ಮಾಡ್ಲಿಕ್ಕೆ ಕೂಡ ಈಸಿ ಆಗುತ್ತೆ. ಅಂದ್ರೆ ಈ ಒಂದು ಬೋನಸ್ ಏನಿದೆಯಲ್ಲ, ಇದನ್ನು ವಿಡ್ರಾಲ್ ಮಾಡ್ಲಿಕ್ಕೆ ಆ ರೀತಿಯನ್ನು ಕೂಡ ಆಪ್ಷನ್ ಇರೋದಿಲ್ಲ. ಇದು ಬ್ರೋಕರ್ ನಿಮ್ಗೆ ಒಂದು ಬೆನಿಫಿಟ್ ಆಗಿ ನೀಡ್ತಾ ಇರೋದು. ಸೊ ಈ ಒಂದು ಅಮೌಂಟ್ ಅನ್ನು ಇಟ್ಕೊಂಡು ನೀವು ರಿಸ್ಕ್ ಅನ್ನ ತಗೊಳ್ಬಹುದು ಅಂಡ್ ಆ ರಿಸ್ಕ್ ಬೇಸ್ಡ್ ಆಗಿ ಉತ್ತಮವಾದ ಪ್ರಾಫಿಟ್ ನ ನೀವು ಮಾಡಬಹುದು. ನಿಮ್ಮ ಕ್ಯಾಪಿಟಲ್ ಅಲ್ಲೇ ರಿಸ್ಕ್ ತಗೊಳ್ಳೋದಕ್ಕಿಂತ ಈ ಬೋನಸ್ ಅಲ್ಲಿ ನೀವು ರಿಸ್ಕ್ ತಗೊಂಡು ಟ್ರೇಡ್ ನ ಮಾಡಿದಾಗ ನಿಮ್ಗೆ ಈಸಿಲಿ ಪ್ರಾಫಿಟ್ ಅನ್ನ ಗ್ರೋ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ಬೋನಸ್ ಏನಿದೆಯಲ್ಲ, ನಿಮ್ಗೆ ಫಸ್ಟ್ ಡೆಪಾಸಿಟ್ ಮೇಲೆ 35% ಇರುತ್ತೆ, ಆ ನಂತರ ನೆಕ್ಸ್ಟ್ ಡೆಪಾಸಿಟ್ ಗಳ ಮೇಲೆ 20% ಬೋನಸ್ ನಿಮ್ಗೆ ಸಿಗುತ್ತೆ. ಸೊ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿರುತ್ತೆ, ಇದರ ಬೆನಿಫಿಟ್ ಅನ್ನ ನೀವು ಪಡ್ಕೊಳ್ಬಹುದು. ಸೊ ಅದರ ಬೇಸ್ಡ್ ಆಗಿ ಇಲ್ಲಿ ನಿಮ್ಗೆ ಬೋನಸ್ ಅಗ್ರಿಮೆಂಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಈಗ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅದರ ಬೇಸ್ಡ್ ಆಗಿ ಈ ಅಗ್ರಿಮೆಂಟ್ ಇರುತ್ತೆ. ಸೊ ಇಲ್ಲಿ ನೀವು ಸೈನ್ ಅನ್ನ ಮಾಡಬಹುದು. ಐ ಹ್ಯಾವ್ ರೀಡ್ ಫುಲ್ ಅಗ್ರಿಮೆಂಟ್ ಅಂಡ್ ಅಂಡರ್ಸ್ಟುಡ್ ಎಕ್ಸೆಪ್ಟ್ ದ ಕಂಡೀಷನ್ ಅಂತ ಇಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಜಸ್ಟ್ ಇಲ್ಲಿ ಸೈನ್ ಅಂತ ಕ್ಲಿಕ್ ಮಾಡಬಹುದು ಅಂಡ್ ಇಲ್ಲಿ ನೀವು ನಿಮ್ಮ ಸೈನ್ ಅನ್ನ ಹಾಕಬಹುದು. ಸೊ ಇಲ್ಲಿ ನಿಮ್ಗೆ ಸೈನ್ ಏನಿದೆಯಲ್ಲ ಬಂದಿದೆ ಆಲ್ರೆಡಿ, ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಅದರ ಬೇಸ್ಡ್ ಆಗಿ ಅಗ್ರಿ ಅಂಡ್ ಪ್ರೊಸೀಡ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಅದರ ನೆಕ್ಸ್ಟ್ ಸ್ಟೆಪ್ ಐಡೆಂಟಿಟಿ ವೆರಿಫಿಕೇಶನ್ ಅಥವಾ KYC ಏನಿದೆಯಲ್ಲ ಅದರ ಪ್ರೊಸೀಜರ್ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಗೆ ಅಕೌಂಟ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಎಲ್ಲ ಡೀಟೇಲ್ಸ್ ಗಳನ್ನ ಫಿಲ್ ಮಾಡಿದ್ವಿ. ಆನಂತರ ಏನ್ ಬೋನಸ್ ಕಂಡೀಷನ್ ಏನಿದೆ, ಬೋನಸ್ ಅಗ್ರಿಮೆಂಟ್ ಏನಿದೆ ಅದಕ್ಕೆ ಜಸ್ಟ್ ಸೈನ್ ಮಾಡಿದ್ರೆ ಆಯ್ತು. ಆನಂತರ ಅಗ್ರಿ ಅಂಡ್ ಪ್ರೊಸೀಡ್ ಅಂತ ಕೊಟ್ರೆ ನಿಮ್ಗೆ ಐಡೆಂಟಿಟಿ ವೆರಿಫಿಕೇಶನ್ ಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಆಕ್ಚುಲಿ ನಮ್ಮ KYC ನ ಮಾಡಬೇಕಾಗುತ್ತೆ. ಸೊ ಈಗ KYC ಪ್ರೊಸೆಸ್ ಏನಿದೆಯಲ್ಲ ಇದು ಕೂಡ ತುಂಬಾನೇ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಫಾರ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ವಯಾ ಮೊಬೈಲ್ ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಜಸ್ಟ್ ನೀವೇನ್ ಮಾಡ್ಬೇಕು, ಈ ಒಂದು ಸ್ಕ್ಯಾನರ್ ಏನಿದೆಯಲ್ಲ ಇದನ್ನ ನಿಮ್ಮ ಮೊಬೈಲ್ ನ ಕ್ಯಾಮರಾ ಆಪ್ ಅನ್ನ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಕ್ಯಾಮರಾ ಕಾಣಲಿಕ್ಕೆ ಸಿಗುತ್ತೆ, ಅದನ್ನ ಓಪನ್ ಮಾಡಿ ಅದರಲ್ಲಿ ನೀವು ಈ ಒಂದು ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ನೀವು ಮೊಬೈಲ್ ಅಲ್ಲೇ ಈಸಿಲಿ ಮಾಡಬಹುದು. ಸೊ ಯಾವ ರೀತಿ ಮೊಬೈಲ್ ಅಲ್ಲಿ KYC ಪ್ರೊಸೀಜರ್ ನಾವು ಕಂಪ್ಲೀಟ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಡೈರೆಕ್ಟ್ಲಿ ಮೊಬೈಲ್ ಅಲ್ಲೇ ಶೋ ಮಾಡ್ತೀನಿ. ಸೊ ಮೊಬೈಲ್ ನಲ್ಲಿ ಫಸ್ಟ್ ಗೆ ನೀವು ನಿಮ್ಮ ಕ್ಯಾಮರಾವನ್ನು ಓಪನ್ ಮಾಡಿ, ಕ್ಯಾಮರಾ ಓಪನ್ ಆದ ನಂತರ ನಿಮ್ಗೆ ಇಲ್ಲಿ ಈ ಒಂದು ಸ್ಕ್ಯಾನರ್ ನಿಮ್ಗೆ ಸ್ಕ್ಯಾನ್ ಮಾಡ್ಲಿಕ್ಕೆ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಕ್ಯಾಮರಾ ಓಪನ್ ಆದಾಗ ನಿಮ್ಗೆ ಕೆಳಗಡೆ ಇಲ್ಲೊಂದು ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಈ ಒಂದು ಲಿಂಕ್ ಏನ್ ಕಾಣಲಿಕ್ಕೆ ಸಿಗುತ್ತೆ ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಗೆ ನೀವು ಹೋಗ್ಬೇಕಾಗುತ್ತೆ. ಸೊ ಈ ಒಂದು ಪೇಜ್ ಅಲ್ಲಿ ನೀವು ಗಮನಿಸಬಹುದು, ಗೆಟ್ ರೆಡಿ ಟು ವೆರಿಫೈ ಯುವರ್ ಫೇಸ್ ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಅಲೈನ್ ಯುವರ್ ಫೇಸ್ ವಿತ್ ಓವಲ್, ಯೂಸ್ ಪ್ರಾಪರ್ ಲೈಟಿಂಗ್, ರಿಮೂವ್ ಆಕ್ಸೆಸರೀಸ್ ಎಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದರ ಅರ್ಥ ಏನು ಅಂದ್ರೆ ನಿಮ್ಮ ಫೇಸ್ ಅನ್ನ ಪ್ರಾಪರ್ಲಿ ನೀವು ಈ ಸರ್ಕಲ್ ನ ಒಳಗಡೆ, ಈಗ ನಾನು ಇದನ್ನ ಕ್ಲಿಕ್ ಕೊಟ್ರೆ ಒಂದು ಸರ್ಕಲ್ ಬರುತ್ತೆ, ಅದರ ಒಳಗಡೆ ಅಲೈನ್ ಮಾಡಬೇಕಾಗತ್ತೆ. ಅಂದ್ರೆ ಅದರ ಒಳಗಡೆ ನಿಮ್ಮ ಫೇಸ್ ಅನ್ನ ಇಡಬೇಕಾಗತ್ತೆ. ಪ್ರಾಪರ್ ಲೈಟ್ ಇರಬೇಕಾಗತ್ತೆ, ಮುಖ ಪ್ರಾಪರ್ಲಿ ಕಾಣಬೇಕಾಗತ್ತೆ, ಯಾವುದೇ ರೀತಿ ಬ್ಲರ್ ಇರಬಾರ್ದು. ಆ ನಂತರ ಇಫ್ ಇನ್ ಕೇಸ್ ನೀವೇನಾದ್ರೂ ಗ್ಲಾಸ್ ಹಾಕ್ತಾ ಇದ್ರೆ ಅಥವಾ ಬಾಕಿ ಏನಾದ್ರೂ ಆಕ್ಸೆಸರೀಸ್ ಹಾಕ್ತಾ ಇದ್ರೆ ಮುಖದಲ್ಲಿ, ಅದನ್ನು ಕೂಡ ರಿಮೂವ್ ಮಾಡಿ ನೀವು ಇಲ್ಲಿ ನಿಮ್ಮ ಫೇಸ್ ಅನ್ನ ವೆರಿಫೈ ಮಾಡಬೇಕಾಗತ್ತೆ. ಜಸ್ಟ್ ಇಲ್ಲಿ ನೀವು ಮಾಡಬೇಕಾಗಿರೋದೇನು ಅಂದ್ರೆ ಐ ಕನ್ಸೆಂಟ್ ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ನೋಡಿ, ಈ ಒಂದು ಡಿಸ್ಕ್ಲೇಮರ್ ಏನ್ ಕಾಣಲಿಕ್ಕೆ ಸಿಗುತ್ತೆ, ಇದರಲ್ಲಿ ನೀವು ಟಿಕ್ ಮಾರ್ಕ್ ಅನ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನು ಟಿಕ್ ಮಾರ್ಕ್ ಅನ್ನ ಕ್ಲಿಕ್ ಮಾಡ್ತೇನೆ. ಟಿಕ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ, ಅಲೋ ಆಕ್ಸೆಸ್ ಟು ಯುವರ್ ಕ್ಯಾಮರಾ ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮ್ಗೆ ಅಲೋ ಅಂತ ಕಾಣಲಿಕ್ಕೆ ಸಿಗುತ್ತೆ. ಈ ಅಲೋ ಆಪ್ಷನ್ ನೀವು ಕ್ಲಿಕ್ ಮಾಡಿ ಆನಂತರ ನಿಮ್ಗೆ ಈ ರೀತಿ ಒಂದು ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಈ ಒಂದು ಸರ್ಕಲ್ ಏನಿದೆ, ಈ ಸರ್ಕಲ್ ನ ಒಳಗಡೆ ನಿಮ್ಮ ಫೇಸ್ ಅನ್ನ, ಅಂದ್ರೆ ಪ್ರಾಪರ್ಲಿ ಕಿವಿ ಆಗಿರ್ಬೋದು, ಎಲ್ಲವನ್ನು ಕೂಡ ಈ ಒಂದು ಸರ್ಕಲ್ ನ ಒಳಗಡೆ ಇಟ್ಟು ನೀವು ನಿಮ್ಮ ಫೇಸ್ ಅನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ, ವೆರಿಫೈ ನ ಮಾಡಬೇಕಾಗುತ್ತೆ. ಅದರ ಮೂಲಕ ನಿಮ್ಮ ಫೇಸ್ ವೆರಿಫಿಕೇಶನ್ ಏನಿದೆಯಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ನಾನು ನಮ್ಮ ಟೀಮ್ ಮೆಂಬರ್ ಗಳ ಜೊತೆ ಈ ಒಂದು ಫೇಸ್ ವೆರಿಫಿಕೇಶನ್ ನ ಕಂಪ್ಲೀಟ್ ಮಾಡಿಬಿಟ್ಟು ಆ ನಂತರದ ಸ್ಟೆಪ್ ಅನ್ನು ನಾನು ನಿಮ್ಗೆ ಅಪ್ಡೇಟ್ ನ ಮಾಡ್ತೀನಿ. ಸೊ ಫೇಸ್ ವೆರಿಫಿಕೇಶನ್ ನಿಮ್ದು ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ಇಲ್ಲಿ ನಾವು ನಮ್ಮ ಕಂಟ್ರಿಯನ್ನ ಸೆಲೆಕ್ಟ್ ಮಾಡ್ಬೇಕು. ಯಾವ ಕಂಟ್ರಿಯ ಡಾಕ್ಯುಮೆಂಟ್ ಅನ್ನು ನೀವು ಯೂಸ್ ಮಾಡ್ತೀರಾ ಆ ಕಂಟ್ರಿಯನ್ನು ನೀವು ಸೆಲೆಕ್ಟ್ ಮಾಡಬಹುದು. ಇಫ್ ಇನ್ ಕೇಸ್ ನೀವು UAE ಅಲ್ಲಿ ಇದ್ರೆ UAE ನ ಸೆಲೆಕ್ಟ್ ಮಾಡಬಹುದು. ಆನಂತರ ಅದರ ಬೇಸ್ಡ್ ಆಗಿರೋ ಡಾಕ್ಯುಮೆಂಟ್ ಅನ್ನು ನೀವು ಇಲ್ಲಿ ಅಪ್ಲೋಡ್ ನ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಇಂಡಿಯಾದಿಂದನೇ ಈ ಒಂದು ಅಕೌಂಟ್ ಅನ್ನು ಓಪನ್ ಮಾಡ್ತಾ ಇದೀವಿ, ಹಾಗಾಗಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ತಾ ಇದೀನಿ. ಆನಂತರ ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್ ಫಾರ್ ವೆರಿಫಿಕೇಶನ್ ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನು ನೀವು ಚೂಸ್ ಮಾಡಬಹುದು. ಈಗ ನ್ಯಾಷನಲ್ ID ಚೂಸ್ ಮಾಡಬಹುದು, ಡೈರೆಕ್ಟ್ ಡ್ರೈವಿಂಗ್ ಲೈಸೆನ್ಸ್ ಚೂಸ್ ಮಾಡಬಹುದು, ಅಥವಾ ಪಾಸ್ಪೋರ್ಟ್ ಅನ್ನು ಕೂಡ ನಾವಿಲ್ಲಿ ಚೂಸ್ ನ ಮಾಡಬಹುದು. ಸೊ ನಾನಿಲ್ಲಿ ನ್ಯಾಷನಲ್ ID ನ ಚೂಸ್ ಮಾಡ್ತೇನೆ, ಯಾಕಂದ್ರೆ ತುಂಬಾ ಜನ ಒಂದು ಡ್ರೈವಿಂಗ್ ಲೈಸೆನ್ಸ್ ನ ಹೊಂದಿರಲ್ಲ. ಹಾಗಾಗಿ ನ್ಯಾಷನಲ್ ID ಅಲ್ಲಿ ನೀವು ಮಾಡಬಹುದು. ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಕೂಡ ನೀವು ಯೂಸ್ ಮಾಡಬಹುದು. ಇದರಲ್ಲಿ ಕೂಡ ನೀವು ಕ್ಲಿಯರ್ ಆಗಿ ಗಮನಿಸಬಹುದು, ಕರೆಕ್ಟ್ ಆಗಿ 4 ಸೈಡ್ ಏನಿದೆ, ಒಂದು ಡಾಕ್ಯುಮೆಂಟ್
ಡಾಕ್ಯುಮೆಂಟ್ ಏನಿರುತ್ತೆ ಅದರ 4 ಸೈಡ್ ಕೂಡ ಕಾಣಲಿಕ್ಕೆ ಸಿಗ್ಬೇಕಾಗತ್ತೆ. ಯಾವುದೇ ರೀತಿ ಇಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಯಾವುದೇ ರೀತಿ ನಿಮಗೆ ಕ್ಲಾರಿಟಿ ಇಲ್ಲದಿರೋದಾಗಿರ್ಬೋದು, ಅಥವಾ ಎಕ್ಸ್ಪೈರ್ಡ್ ಡಾಕ್ಯುಮೆಂಟ್ ಯೂಸ್ ಮಾಡೋದಾಗಿರ್ಬೋದು, ಅಥವಾ ಬ್ಲರ್ ಆಗಿರೋದು, ಅಥವಾ ಪ್ರಾಪರ್ಲಿ ನೀವೇನಾದ್ರೂ ಈಗ ಫಾರ್ ಎನ್ ಎಕ್ಸಾಂಪಲ್ ಕೆಲವೊಂದು ಬಾರಿ ಏನಾಗುತ್ತೆ ಡಾಕ್ಯುಮೆಂಟ್ ನ ಒಂದು ಸೈಡ್ ಬೆಂಡ್ ಆಗಿರುತ್ತೆ. ಈ ರೀತಿ ಏನಾದ್ರೂ ಇಶ್ಯೂಸ್ ಇದ್ರೆ ಆ ರೀತಿಯ ಡಾಕ್ಯುಮೆಂಟ್ ಅನ್ನ ನೀವು ಪ್ರಾಪರ್ಲಿ ಇಟ್ಬಿಟ್ಟು ಪ್ರಾಪರ್ಲಿ ಫೋಟೋನ ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ತುಂಬಾನೇ ದೂರದಿಂದ ಈ ಒಂದು ಡಾಕ್ಯುಮೆಂಟ್ ನ ಫೋಟೋನ ತೆಗೆದುಕೊಳ್ಳೋದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಪ್ರಾಪರ್ ಆಗಿ ಡಾಕ್ಯುಮೆಂಟ್ ಅನ್ನ 4 ಸೈಡ್ ಏನಿದೆ ಅದು ಕ್ಲಿಯರ್ ಆಗಿ ವಿಸಿಬಲ್ ಆಗೋ ಹಾಗೆ ನೀವು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿ. ಯಾವುದೇ ರೀತಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಇಶ್ಯೂಸ್ ಏನು ಕೂಡ ಬರೋದಿಲ್ಲ. ಸೊ ಪ್ರಾಪರ್ಲಿ ನಿಮ್ಮ ಡಾಕ್ಯುಮೆಂಟ್ ಅನ್ನ ಫ್ರಂಟ್ ಅಂಡ್ ಬ್ಯಾಕ್ ಅನ್ನ ನೀವು ಇಲ್ಲಿ ವೆರಿಫೈನ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ನಮ್ಮ ಟೀಮ್ ಮೆಂಬರ್ ಡಾಕ್ಯುಮೆಂಟ್ ನ ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಅನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಕ್ಯಾಮೆರಾ ಇದೆ, ಇಲ್ಲಿ 4 ಕಾರ್ನರ್ಗಳು ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದರ ಒಳಗಡೆ ಡಾಕ್ಯುಮೆಂಟ್ ಅನ್ನು ಇಟ್ಟು ಫೋಟೋ ತೆಗೆದ್ರೆ ಆಯ್ತು. ಅಷ್ಟು ಸಿಂಪಲ್ ಆಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಕಂಪ್ಲೀಟ್ ನ ಮಾಡಬಹುದು. ಒನ್ಸ್ ನಿಮ್ಮ ಡಾಕ್ಯುಮೆಂಟ್ ನ ಫೋಟೋನ ತೆಗೆದ ಮೇಲೆ ನೀವು ಅದನ್ನ ಕನ್ಫರ್ಮ್ ಕೊಟ್ಟ ಮೇಲೆ ಅಪ್ಲೋಡ್ ಅಂತ ಕಾಣಲಿಕ್ಕೆ ಸಿಗುತ್ತೆ, ಆನಂತರ ಅಪ್ಲೋಡಿಂಗ್ ಅಂತ ಕಾಣಲಿಕ್ಕೆ ಸಿಗುತ್ತೆ, ಆನಂತರ ಕನ್ಫರ್ಮ್ ಅಂತ ಕಾಣಲಿಕ್ಕೆ ಸಿಗುತ್ತೆ, ಆನಂತರ ನಿಮ್ಗೆ ಇಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ, 2FA ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಏನು ನೀವು ಹಾಕಿದ್ರಲ್ಲ ಅದರಲ್ಲಿ ನಿಮ್ಗೊಂದು OTP ಬರುತ್ತೆ. ಆ OTP ನ ನೀವು ಇಲ್ಲಿ ಇನ್ಪುಟ್ ನ ಮಾಡಬೇಕಾಗುತ್ತೆ. ಸೇಮ್ ಮೊಬೈಲ್ ನಂಬರ್ ನ ನೀವು ಮತ್ತೊಂದು ಬಾರಿ ಇಲ್ಲಿ ಇನ್ಪುಟ್ ನ ಮಾಡಬೇಕಾಗುತ್ತೆ. ಆನಂತರ ಅದಕ್ಕೊಂದು OTP ಬರುತ್ತೆ, ಅದನ್ನ ನೀವು ಇಲ್ಲಿ ಇನ್ಪುಟ್ ನ ಮಾಡಬೇಕಾಗುತ್ತೆ. ಕೆಳಗಡೆ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸೆಂಡ್ OTP ಅಂತ ಕಾಣಲಿಕ್ಕೆ ಸಿಗುತ್ತೆ, ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ನನ್ನ OTP ನ ಇನ್ಪುಟ್ ಮಾಡ್ತಾ ಇದ್ದೇನೆ. ಅದರ ಬೇಸ್ಡ್ ಆಗಿ ಕೆಳಗಡೆ ನೀವು ಇಲ್ಲಿ ಗಮನಿಸಬಹುದು ವೆರಿಫೈಡ್ ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ವೆರಿಫೈ ಆಗುತ್ತೆ ನಿಮ್ಮ OTP. ಆನಂತರ ಪ್ಲೀಸ್ ವೈಟ್ ವೈಲ್ ಯುವರ್ ಇನ್ಫಾರ್ಮೇಶನ್ ಬೀಂಗ್ ವೆರಿಫೈಡ್ ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅದನ್ನ ನೀವು ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಹೊತ್ತು ತಗೊಳುತ್ತೆ ಒಬ್ವಿಯಸ್ಲಿ. ಸೊ ಆ ನಂತರ ಎಲ್ಲಾ ಪ್ರೊಸೀಜರ್ ಆದ ನಂತರ ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ತುಂಬಾನೇ ಸಿಂಪಲ್ ಆಗಿ ನೀವು ತುಂಬಾನೇ ಈಸಿಲಿ ಈ ವೆರಿಫಿಕೇಶನ್ ನ ಕಂಪ್ಲೀಟ್ ಮಾಡಬಹುದು. ಯಾವುದೇ ರೀತಿ ನಿಮಗೆ ಎಕ್ಸ್ಟ್ರಾ ಪ್ರೊಸೆಸ್ ಏನು ಕೂಡ ಇರೋದಿಲ್ಲ. ಪ್ರಾಪರ್ಲಿ ನಿಮ್ಮ ಡಾಕ್ಯುಮೆಂಟ್ ನ ಫೋಟೋನ ನೀವು ತೆಗೆದುಕೊಳ್ಬೇಕಾಗತ್ತೆ. ಫೇಸ್ ಅನ್ನು ನೀವು ಕ್ಲಿಯರ್ಲಿ ಆ ಒಂದು ಸರ್ಕಲ್ ಏನಿದೆ ಅದರಲ್ಲಿ ನೀವು ಬೇಕಿದ್ರೆ 1-2 ಬಾರಿ ಆ ಕಡೆ ಹಾಗೆ ಈ ಕಡೆ ಫೇಸ್ ಅನ್ನ ಅಂದ್ರೆ ಹೋಲ್ ಫೇಸ್ ಕವರ್ ಆಗೋ ರೀತಿ ನೀವು ನಿಮ್ಮ ಫೇಸ್ ಅನ್ನ ಇದು ಮಾಡಬಹುದು. ಆನಂತರ ಬಾಕಿ ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿದ್ಮೇಲೆ ಒಂದು OTP ಹಾಕಿದ್ಮೇಲೆ ನಿಮ್ಮ ಪ್ರೊಸೀಜರ್ ಏನಿದೆಯಲ್ಲ ಇಲ್ಲಿ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಆನಂತರ ಕೆಳಗಡೆ ಇಂಪಾರ್ಟೆಂಟ್ ಆಗಿ ಪ್ರೊಸೀಡ್ ಅಂತ ಕಾಣಲಿಕ್ಕೆ ಸಿಗುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ಅಲ್ಲಿಂದ ನಿಮಗೆ ರೀಡೈರೆಕ್ಟಿಂಗ್ ಪ್ಲೀಸ್ ವೇಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ನೆಕ್ಸ್ಟ್ ನೀವೆಲ್ಲಿ ಲಾಗಿನ್ ಮಾಡ್ತಾ ಇದ್ರಿ ಅಥವಾ ಎಲ್ಲಿ ನೀವು ನಿಮ್ಮ ಇನ್ಫಾರ್ಮೇಶನ್ ಇನ್ಪುಟ್ ಮಾಡ್ತಾ ಇದ್ರಿ ಸೇಮ್ ಅದೇ ಪೇಜ್ಗೆ ಇದು ನಿಮ್ಮನ್ನ ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿಂದ ಮುಂದಿನ ಪ್ರೊಸೆಸ್ ಅನ್ನು ನಾವು ಕಂಪ್ಲೀಟ್ ನ ಮಾಡಬಹುದು. ವಿತ್ ಇನ್ ಲೈಕ್ ಫ್ಯೂ ಮಿನಿಟ್ಸ್ ಅಲ್ಲಿ ನಮ್ಮ ಡಾಕ್ಯುಮೆಂಟ್ ಏನಿದೆಯಲ್ಲ ಅದು ವೆರಿಫಿಕೇಶನ್ ಆಗುತ್ತೆ. ಆನಂತರ ನಾವು ನಮ್ಮ ಯೂಸರ್ ಐಡಿ ಅಂದ್ರೆ ಈ ಒಂದು ಯೂಸರ್ ಐಡಿ ಏನಿದೆಯಲ್ಲ ಇದು ಮೇಲಿಗೆ ಬಂದಿರುತ್ತೆ, ಅದನ್ನು ಕೂಡ ನಾನು ನಿಮಗೆ ಶೋ ಮಾಡ್ತೀನಿ. ಡೈರೆಕ್ಟ್ಲಿ ನಾವು ನೆಕ್ಸ್ಟ್ ಪ್ರೊಸೀಜರ್ಸ್ ಗಳನ್ನ ಗಮನಿಸೋಣ. ಸೊ ಈಗ ಮೊಬೈಲ್ ಅಲ್ಲಿ ನೀವು ಒನ್ಸ್ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಿದ್ಮೇಲೆ ವೆರಿಫೈ ಆದ್ಮೇಲೆ ನಿಮ್ಗೆ ಇಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಸೆಕ್ಷನ್ ಏನಿದೆಯಲ್ಲ ಇದರಲ್ಲಿ ನಿಮ್ಮ ಐಡೆಂಟಿಟಿ ವೆರಿಫೈ ಆಗಿದೆ ಅನ್ನೋದು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಏನಿದೆಯಲ್ಲ ವ್ಯಾಲೆಟ್ ಕ್ರಿಯೇಷನ್ ಅನ್ನೋ ಆಪ್ಷನ್ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮ್ಗೆ ವ್ಯಾಲೆಟ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ವ್ಯಾಲೆಟ್ ಅಂದ್ರೆ ಏನು, ರಿಯಲ್ ಅಕೌಂಟ್ ಅಥವಾ ಡೆಮೋ ಅಕೌಂಟ್, ಈ ರೀತಿ ನಿಮ್ಗೆ 2 ವ್ಯಾಲೆಟ್ ಅನ್ನ ನಿಮ್ಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ರಿಯಲ್ ಅಕೌಂಟ್ ಅನ್ನು ನಾವು ಯಾವ ರೀತಿ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಸೊ ಇಷ್ಟೆಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಎಕ್ಸೋಲಾನ್ ಇದು ಡ್ಯಾಶ್ ಬೋರ್ಡ್ ನಿಮ್ಗೆ ಸಮ್ವಾಟ್ ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ನೀವು ಎಲ್ಲಾ ಪ್ರೊಸೀಜರ್ ಗಳನ್ನ ಕಂಪ್ಲೀಟ್ ಮಾಡುವಾಗ ಬೈ ಚಾನ್ಸ್ ಏನಾದ್ರು ರಿಫ್ರೆಶ್ ಆಗಿದ್ರೆ ನಿಮ್ಗೆ ಈ ರೀತಿ ರಿಕ್ವೆಸ್ಟ್ ನ್ಯೂ ವ್ಯಾಲೆಟ್ ಅಂತ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ರಿಫ್ರೆಶ್ ಆಗಿಲ್ಲ ಅಂದ್ರೆ ಥರ್ಡ್ ಆಪ್ಷನ್ ಅಲ್ಲಿ ನೀವು ರಿಕ್ವೆಸ್ಟ್ ವ್ಯಾಲೆಟ್ ನ ತಗೊಳ್ಬಹುದು. ಅಥವಾ ಇಫ್ ಇನ್ ಕೇಸ್ ಏನಾದ್ರು ರಿಫ್ರೆಶ್ ಆಗಿದ್ರೆ ನಿಮ್ಗೆ ಇಲ್ಲೂ ಕೂಡ ರಿಫ್ರೆಶ್ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಬೈ ಚಾನ್ಸ್ ಏನಾದ್ರು ನೀವು ಎಲ್ಲಾ ಪ್ರೊಸೀಜರ್ ಗಳನ್ನ ಕಂಪ್ಲೀಟ್ ಮಾಡುವಾಗ ಇಫ್ ಇನ್ ಕೇಸ್ ಏನಾದ್ರು ಲಾಗ್ಔಟ್ ಆದ್ರೂ ಕೂಡ ನೀವು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬಹುದು. ಅದರ ಬೇಸ್ಡ್ ಆಗಿ ಇಮೇಲ್ ಹಾಗೆ ಪಾಸ್ವರ್ಡ್ ಅನ್ನು ಹಾಕ್ಬಿಟ್ಟು ನೀವು ಲಾಗಿನ್ ಅನ್ನ ಆಗಬಹುದು. ಅದರ ಬೇಸ್ಡ್ ಆಗಿ ನಿಮಗೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಬೇಸಿಕಲಿ ಫೋರೆಕ್ಸ್ ಅಲ್ಲಿ ನಾವು ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದ್ಮೇಲೆ ಇನ್ಸೈಡ್ ನಾವು ಒಂದು ವ್ಯಾಲೆಟ್ ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯೂಶುವಲಿ ನೀವು ಫೋರೆಕ್ಸ್ ನಲ್ಲಿ ರಿಯಲ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬಹುದು, ಹಾಗೆ ಡೆಮೋ ಅಕೌಂಟ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಸೊ ಇಲ್ಲಿ ನಿಮಗೆ ರಿಯಲ್ ಅಕೌಂಟ್ ಅನ್ನು ಯಾವ ರೀತಿ ನಾನು ಕ್ರಿಯೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಹಾಗೆ ಡೆಮೋ ಅಕೌಂಟ್ ಆಪ್ಷನ್ ಕೂಡ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ರಿಕ್ವೆಸ್ಟ್ ನ್ಯೂ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಈ ರೀತಿ ಡ್ಯಾಶ್ ಬೋರ್ಡ್ ಗೆ ಲಾಗಿನ್ ಆದಾಗ ಇಲ್ಲೇ ನಿಮಗೆ ಟಾಪ್ ಸೈಡ್ ಅಲ್ಲಿ ರಿಕ್ವೆಸ್ಟ್ ನ್ಯೂ ವ್ಯಾಲೆಟ್ ಅಂತ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಇದನ್ನ ನೀವು ಕ್ಲಿಕ್ ಮಾಡಬಹುದು. ಸೊ ಅದರ್ವೈಸ್ ವೆರಿಫಿಕೇಶನ್ ಆದ ನಂತರ ಥರ್ಡ್ ಆಪ್ಷನ್ ನಿಮಗೆ ವ್ಯಾಲೆಟ್ ಇದು ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ರಿಯಲ್ ಅಥವಾ ಡೆಮೋ ಅಂತ ಕಾಣಲಿಕ್ಕೆ ಸಿಗುತ್ತೆ. ನೀವು ರಿಯಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ರಿಯಲ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಪೇಜ್ ಈ ರೀತಿ ಕಾಣಲಿಕ್ಕೆ
ಸಿಗುತ್ತೆ. ಇದರಲ್ಲಿ ನಿಮಗೆ ವ್ಯಾಲೆಟ್ ಕ್ರಿಯೇಷನ್ ರಿಯಲ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಂಪಾರ್ಟೆಂಟ್ಲಿ ರಿಯಲ್ ಅಕೌಂಟ್ ಅನ್ನು ನೀವು ಕ್ರಿಯೇಟ್ ಮಾಡುವಾಗ ಇದರಲ್ಲಿ ರಿಯಲ್ ಅಂತ ಬರ್ದಿಡಬೇಕಾಗತ್ತೆ. ಸೊ ಇದರಲ್ಲಿ ಎರಡು ಆಪ್ಷನ್ ಇದೆ ನೋಡಿ, ಎಕ್ಸ್ ಟ್ರೇಡರ್ ಅಂತ ಇದೆ, ಆನಂತರ ಮೆಟಾ ಟ್ರೇಡರ್ 5 ಅಂತ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಯೂಶುವಲಿ ಏನಾಗುತ್ತೆ ಫೋರೆಕ್ಸ್ ಅಲ್ಲಿ ನಾವು ಟ್ರೇಡ್ ನ ಮಾಡುವಾಗ ಮೋಸ್ಟ್ ಆಫ್ ದ ಟೈಮ್ ನಾವು MT5 ಅಥವಾ ಮೆಟಾ ಟ್ರೇಡರ್ ನ ಥ್ರೂ ನಾವು ಲಾಗಿನ್ ಆಗ್ತೇವೆ. ಬಟ್ ರೀಸೆಂಟ್ಲಿ ಮೆಟಾ ಟ್ರೇಡರ್ ಅಲ್ಲಿ ತುಂಬಾನೇ ಅಪ್ಡೇಟ್ಗಳು ಬಂದಿರೋದ್ರಿಂದ ನಿಮಗೆ ಅದರಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ಬೋದು. ಬಟ್ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಮೆಟಾ ಟ್ರೇಡರ್ ಕಂಫರ್ಟೇಬಲ್ ಇದೆ ಅಂತ ಇದ್ದಾಗ ನೀವು ಇದರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಅಂದ್ರೆ ಮೆಟಾ ಟ್ರೇಡರ್ ನ ಕೆಳಗಡೆ ಏನೆಲ್ಲ ಆಪ್ಷನ್ ಇದೆ ಇದರಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನು ಅಂದ್ರೆ ಎಕ್ಸೆಲಾನ್ ಟ್ರೇಡರ್ ಅಥವಾ ಎಕ್ಸ್ ಟ್ರೇಡರ್ ಅಂತ ಆಪ್ಷನ್ ಏನಿದೆ ಇದರಲ್ಲಿ ನಿಮಗೆ ರಾ ಸ್ಪ್ರೆಡ್, ಸ್ಟ್ಯಾಂಡರ್ಡ್ ಅಕೌಂಟ್, ಝೀರೋ ಸ್ಪ್ರೆಡ್ ಅಂತ ನಿಮಗೆ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿದಾಗ ಎಕ್ಸೆಲಾನ್ ನ ಆಪ್ ನಲ್ಲಿ ನಿಮಗೆ ಲಾಗಿನ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಎಕ್ಸೆಲಾನ್ ನ ಆಪ್ ಏನಿದೆಯಲ್ಲ MT5 ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. ಅಂಡ್ ನಿಮಗೆ ವೆಬ್ ಟರ್ಮಿನಲ್ ಅಲ್ಲಿ ಎಕ್ಸೆಲಾನ್ ನ ವೆಬ್ ಟರ್ಮಿನಲ್ ಕೂಡ ನೀವು ಟ್ರೇಡ್ ನ ಮಾಡಬಹುದು. ಆಲ್ಮೋಸ್ಟ್ ನಿಮಗೆ ಪ್ರೀವಿಯಸ್ಲಿ ಎಕ್ಸ್ನೆಸ್ ಯಾವ ರೀತಿ ಇತ್ತು ಅದಕ್ಕಿಂತ ಬೆಟರ್ ಆಗಿ ನಿಮಗೆ ಇದರ ವೆಬ್ ಟರ್ಮಿನಲ್ ಕಾಣಲಿಕ್ಕೆ ಸಿಗುತ್ತೆ. ಸ್ಟಾಪ್ ಲಾಸ್ ಟಾರ್ಗೆಟ್ ಅನ್ನು ನಾವು ಎಂಟ್ರಿ ಪಡೆಯುವಾಗಲೇ ಇಡಬಹುದು, ಡ್ರ್ಯಾಗ್ ಅಂಡ್ ಡ್ರಾಪ್ ಎಲ್ಲವನ್ನು ಕೂಡ ನಾವು ಮಾಡಬಹುದು. ಸೊ ಆ ರೀತಿ ನಿಮಗೆ ಆಪ್ಷನ್ ಕಾಣಲಿಕ್ಕೆ ಸಿಗಬೇಕು. ಅಥವಾ ಎಕ್ಸೆಲಾನ್ ಇದು ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಬೇಕು, ಅದರಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ಟ್ರೇಡ್ ನ ಮಾಡಬೇಕು ಅಂದ್ರೆ ಇಲ್ಲಿ ನಿಮಗೆ ಎಕ್ಸ್ ಟ್ರೇಡರ್ ಅನ್ನೋ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಸೊ ಇದರಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ರಾ ಸ್ಪ್ರೆಡ್, ಸ್ಟ್ಯಾಂಡರ್ಡ್ ಅಕೌಂಟ್ ಹಾಗೆ ಝೀರೋ ಅಕೌಂಟ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನೀವು ರಾ ಸ್ಪ್ರೆಡ್ ಅಥವಾ ಝೀರೋ ಅಕೌಂಟ್ ಅನ್ನ, ಝೀರೋ ಸ್ಪ್ರೆಡ್ ಅನ್ನು ಚೂಸ್ ಮಾಡ್ತೀರಿ ಅಂತ ಇದ್ದಾಗ ಅಬೌವ್ $350 ನ ಡೆಪಾಸಿಟ್ ನ ನೀವು ಮಾಡಬೇಕಾಗುತ್ತೆ. ಆನಂತರ ಮಾತ್ರ ನಿಮಗೆ ಝೀರೋ ಸ್ಪ್ರೆಡ್ ಅಥವಾ ರಾ ಸ್ಪ್ರೆಡ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಸ್ಟ್ಯಾಂಡರ್ಡ್ ಅಕೌಂಟ್ ಅನ್ನು ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ನನಗೆ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ ನಂತರ ನೆಕ್ಸ್ಟ್ ಆಪ್ಷನ್ ನಮಗೆ ಇಲ್ಲಿ ಪ್ರೊಸೀಡ್ ಅಂತ ಬಾಟಮ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇದನ್ನ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ಝೀರೋ ಸ್ಪ್ರೆಡ್ ಅಥವಾ ರಾ ಸ್ಪ್ರೆಡ್ ಅನ್ನ ಚೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಗ ನೀವೇನ್ ಮಾಡಬೇಕು, ರಾ ಸ್ಪ್ರೆಡ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇಫ್ ಇನ್ ಕೇಸ್ ಝೀರೋ ಸ್ಪ್ರೆಡ್ ಅನ್ನ ಚೂಸ್ ಮಾಡಿದ್ರೆ ಝೀರೋ ಸ್ಪ್ರೆಡ್ ಅನ್ನ ಚೂಸ್ ಮಾಡಿಬಿಟ್ಟು ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜ್ ಏನಿದೆಯಲ್ಲ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ನಿಮ್ಮ ಅಕೌಂಟ್ ಏನಿದೆಯಲ್ಲ ಅಥವಾ ವ್ಯಾಲೆಟ್ ಏನಿದೆಯಲ್ಲ ಕ್ರಿಯೇಟ್ ಆಗುತ್ತೆ. ನಮ್ಮ ಮೈನ್ ಅಕೌಂಟ್ ನಂಬರ್ ಅಥವಾ ನಮ್ಮ ಮೈನ್ ಅಕೌಂಟ್ ಏನಿದೆಯಲ್ಲ ಇಲ್ಲಿ ನಿಮಗೆ ಟಾಪ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಂದ್ರೆ ಈ ಪಾಯಿಂಟ್ ಅಲ್ಲಿ ನಿಮಗೆ ಟಾಪ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ಇದೆಲ್ಲವೂ ಕೂಡ ವ್ಯಾಲೆಟ್ ಕ್ರಿಯೇಷನ್. ಯೂಶುವಲಿ ಫೋರೆಕ್ಸ್ ಅಲ್ಲಿ ನೀವು ಎಷ್ಟು ಬೇಕಿದ್ರು ವ್ಯಾಲೆಟ್ ಅನ್ನು ಕ್ರಿಯೇಟ್ ಮಾಡಬಹುದು. ಬಟ್ ಇಲ್ಲಿ ಏನಾಗುತ್ತೆ, ಲಿಮಿಟೆಡ್ ನಂಬರ್ ಆಫ್ ವ್ಯಾಲೆಟ್ ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಒಂದರಲ್ಲಿ ನೀವು ಸ್ವಿಂಗ್ ಟ್ರೇಡಿಂಗ್ ನ ಮಾಡಬಹುದು, ಇನ್ನೊಂದು ಇಫ್ ಇನ್ ಕೇಸ್ ನೀವು ವ್ಯಾಲೆಟ್ ನ ಕ್ರಿಯೇಟ್ ಮಾಡ್ತೀರಾ ಅಂತ ಇದ್ದಾಗ ಮತ್ತೊಂದು ಬಾರಿ ನೀವು ರಿಕ್ವೆಸ್ಟ್ ವ್ಯಾಲೆಟ್ ಅಂತ ಕೊಟ್ಟಾಗ, ರಿಯಲ್ ಅಂತ ಕೊಟ್ಟಾಗ ಮತ್ತೆ ಸೇಮ್ ಆಪ್ಷನ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನೀವು ಒಂದರಲ್ಲಿ ರಾ ಸ್ಪ್ರೆಡ್ ಅದರಲ್ಲಿ $350 ನ ಹಾಕಬಹುದು, ಇನ್ನೊಂದರಲ್ಲಿ ನೀವು ಸ್ವಿಂಗ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಇಫ್ ಇನ್ ಕೇಸ್ ಝೀರೋ ಅಕೌಂಟ್ ನೀವು ಚೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಸ್ಟ್ಯಾಂಡರ್ಡ್ ಅಕೌಂಟ್ ಅನ್ನು ಚೂಸ್ ಮಾಡಬೇಕು, ಕಮ್ಮಿ ಕ್ಯಾಪಿಟಲ್ ಅಲ್ಲಿ ಟ್ರೇಡ್ ನ ಮಾಡಬೇಕು ಅಂತ ಇದ್ದಾಗ ಎಕ್ಸ್ ಟ್ರೇಡರ್ ನ ಕೆಳಗಡೆ ನಿಮಗೆ ಸ್ಟ್ಯಾಂಡರ್ಡ್ ಅಕೌಂಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಜಸ್ಟ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಇಲ್ಲಿ ವ್ಯಾಲೆಟ್ ಏನಿದೆಯಲ್ಲ ಕ್ರಿಯೇಟ್ ಆಗುತ್ತೆ. ವಿತಿನ್ 2 ಮಿನಿಟ್ಸ್ ಅಲ್ಲಿ ನಿಮಗೆ ವ್ಯಾಲೆಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಒಂದು ಡಿಫರೆನ್ಸ್ ಅನ್ನು ನೀವು ಗಮನಿಸಬಹುದು. ಈ ಒಂದು ಸಿಂಬಲ್ ಏನಿದೆಯಲ್ಲ ಇದು MT5 ಸಿಂಬಲ್ ಆಗಿರುತ್ತೆ. ಸೊ ಈ ಒಂದು ಅಕೌಂಟ್ ನಂಬರ್ ಅನ್ನು ಯೂಸ್ ಮಾಡಿಬಿಟ್ಟು ನೀವು MT5 ಆಪ್ ಅಲ್ಲಿ ಮಾತ್ರ ಲಾಗಿನ್ ಆಗಬಹುದು. ಎಕ್ಸೆಲಾನ್ ಆಪ್ ಅಲ್ಲಿ ನಿಮಗೆ ಲಾಗಿನ್ ಆಗೋದಕ್ಕೆ ಆಗೋದಿಲ್ಲ. ಸೊ ಎಕ್ಸೆಲಾನ್ ಆಪ್ ಅಲ್ಲಿ ನೀವು ಲಾಗಿನ್ ಆಗಬೇಕು ಅಂತ ಇದ್ದಾಗ ಈ ಒಂದು ಸಿಂಬಲ್ ಅಲ್ಲಿ ನಿಮ್ಮ ವ್ಯಾಲೆಟ್ ಕ್ರಿಯೇಟ್ ಆಗಿರಬೇಕಾಗುತ್ತೆ. ಇಲ್ಲಿ ನಿಮಗೆ ಬ್ಲೂ ಕಲರ್ ಅಲ್ಲಿ ಏನು ಕಾಣಲಿಕ್ಕೆ ಸಿಗ್ತಾ ಇದೆ ಇದು ಎಕ್ಸೆಲಾನ್ ಇದು ವ್ಯಾಲೆಟ್ ಆಗಿರುತ್ತೆ. ಸೊ ಅದರಲ್ಲಿ ನೀವು ಲಾಗಿನ್ ಆಗಬೇಕಂದ್ರೆ ಎಕ್ಸೆಲಾನ್ ಆಪ್ ಅಲ್ಲಿ ಅಥವಾ ವೆಬ್ ಟರ್ಮಿನಲ್ ಲಾಗಿನ್ ಆಗಬೇಕು ಅಂದ್ರೆ ಈ ನಂಬರ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಈಗ ಒನ್ಸ್ ನೀವು ಈ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ, ಎಕ್ಸ್ ಟ್ರೇಡರ್ ಅನ್ನ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ಜಸ್ಟ್ ನೀವು ವಿಡಿಯೋನ ಬೇಕಿದ್ರೆ ರಿವೈಂಡ್ ಮಾಡಿ ನೋಡಿ. ಫಸ್ಟಿಗೆ ನಿಮಗೆ ಎಕ್ಸೆಲಾನ್ ಟ್ರೇಡರ್ ಅನ್ನೋ ಆಪ್ಷನ್ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ. ಜಸ್ಟ್ ಬಿಕಾಸ್ ನೀವು ಎಕ್ಸ್ ಟ್ರೇಡರ್ ಅನ್ನೋ ವ್ಯಾಲೆಟ್ ನ ಕ್ರಿಯೇಟ್ ಮಾಡಿರೋದ್ರಿಂದ ಎಕ್ಸೆಲಾನ್ ಟ್ರೇಡರ್ ಅನ್ನೋ ಒಂದು ಆಪ್ಷನ್ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಷ್ಟು ವ್ಯಾಲೆಟ್ ಕ್ರಿಯೇಷನ್ ಆದ್ಮೇಲೆ ನಿಮಗೆ ಎಕ್ಸೆಲಾನ್ ಟ್ರೇಡರ್ ಅನ್ನೋ ಆಪ್ಷನ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಜಸ್ಟ್ ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮುಂಚೆ ಈ ಆಪ್ಷನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇರಲಿಲ್ಲ. ಎಕ್ಸ್ ಟ್ರೇಡರ್ ಅನ್ನೋ ವ್ಯಾಲೆಟ್ ನ ನಾವು ಕ್ರಿಯೇಟ್ ಮಾಡಿದ್ಮೇಲೆ ಈ ಆಪ್ಷನ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿದಾಗ ಡೈರೆಕ್ಟ್ಲಿ ನಿಮಗೆ ಏನಿದೆಯಲ್ಲ ಎಕ್ಸೆಲಾನ್ ಇದು ವೆಬ್ ಟರ್ಮಿನಲ್ ಓಪನ್ ಆಗುತ್ತೆ. ಇದು ಎಷ್ಟು ಬೆಟರ್ ಆಗಿದೆ ಅಂದ್ರೆ ಕಂಪೇರ್ ಟು ಎನಿ ಅದರ್ ಪ್ಲಾಟ್ಫಾರ್ಮ್ ನಿಮಗೆ ಏನ್ ಬೆಟರ್ ಇದೆ ಅಂದ್ರೆ ಅರೌಂಡ್ 80 ಫಾರೆಕ್ಸ್ ಇನ್ಸ್ಟ್ರೂಮೆಂಟ್ ಗಳನ್ನ ಆಲ್ರೆಡಿ ಲಿಸ್ಟ್ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಏನು ಕೂಡ ಮತ್ತೆ ವಾಚ್ ಲಿಸ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲ. ಅರೌಂಡ್ 25 ಜಾಸ್ತಿ ಕ್ರಿಪ್ಟೋನ ನಾವು ಇದರಲ್ಲಿ ಟ್ರೇಡ್ ನ ಮಾಡಬಹುದು. ದೆನ್ ಕಮೋಡಿಟೀಸ್ ಆಬ್ವಿಯಸ್ಲಿ ಗೋಲ್ಡ್ ಆಗಿರ್ಬೋದು ಅಥವಾ ಸಿಲ್ವರ್ ಆಗಿರ್ಬೋದು, UK ಆಯಿಲ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಅಂದ್ರೆ US ಆಯಿಲ್ ಅಂಡ್ UK ಆಯಿಲ್ ಏನಿದೆಯಲ್ಲ ಅದು ಸೇಮ್ ಆಗಿರುತ್ತೆ. ಬಾಕಿ ಇಂಡೀಸಸ್ ಗಳನ್ನು ಕೂಡ ನಾವು ಇದರಲ್ಲಿ ಟ್ರೇಡ್ ನ ಮಾಡಬಹುದು. ಆಲ್ಮೋಸ್ಟ್ ತುಂಬಾ ಆಪ್ಷನ್ ಗಳು ನಮ್ಗೆ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ನನ್ಗೆ ಇದರಲ್ಲಿ ತುಂಬಾನೇ ಇಷ್ಟವಾಗಿರೋ ಒಂದು ಆಪ್ಷನ್ ಏನು ಅಂದ್ರೆ ಇದರಲ್ಲಿ ನಾವು ಸ್ಕ್ರೀನ್ ಅಲ್ಲೇ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ನೀಡಬಹುದು. ಹಾಗೆ ನ್ಯೂಸ್ ಅನ್ನು ಕೂಡ ಸೈಡ್ ಬೈ ಸೈಡ್ ಇಲ್ಲೇ ನಾವು ನೋಡಬಹುದು. ಏನಾದ್ರೂ ಇಂಪಾರ್ಟೆಂಟ್ ಇವೆಂಟ್ ಇದ್ರೆ ಕ್ಯಾಲೆಂಡರ್ ಕೂಡ ನಾವು ಗಮನಿಸಬಹುದು. ಹಾಗೆ ಮಾರ್ಕೆಟ್ ಇದೆ ಏನಾದ್ರೂ ವಿಚಾರ ಇದ್ರೆ ಅದನ್ನು ಕೂಡ ನಾವು ಗಮನಿಸಬಹುದು. ಸಿಂಬಲ್ ನ ಇನ್ಫೋ, ಇಫ್ ಇನ್ ಕೇಸ್ ನೀವೇನಾದ್ರೂ ಗೋಲ್ಡ್ ಅನ್ನ ಚೂಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಗ ನಿಮ್ಗೆ ಆ ಸಿಂಬಲ್ ನ ಇನ್ಫೋ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈ ರೀತಿ ತುಂಬಾ ಡೀಟೇಲ್ಸ್ ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರ ಬೇಸ್ಡ್ ಆಗಿ ನಮಗೆ ಟ್ರೇಡ್ ಮಾಡೋದು ಕೂಡ ತುಂಬಾನೇ ಈಸಿ ಆಗುತ್ತೆ. ಇಲ್ಲಿ ನೀವು ನೋಡಬಹುದು USD ಎಂಡ್ಸ್
ವೀಕ್ ನಿಯರ್ ಆ ರೀತಿ ನಿಮಗೆ ನ್ಯೂಸ್ ಏನಿದೆಯಲ್ಲ ಯೂರೋ USD ಇದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಈ ರೀತಿ ನಿಮಗೆ ತುಂಬಾ ಆಪ್ಷನ್ಗಳು ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇನ್ನೊಂದು ವಿಚಾರ ನಾನು ಜಸ್ಟ್ ಇಲ್ಲಿ ಆಡ್ ಮಾಡಬೇಕು ಅಂತ ಇದ್ದೇನೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಎಕ್ಸೆಲಾನ್ ಟ್ರೇಡರ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ ಟರ್ಮಿನಲ್ ನಿಮಗೆ ಓಪನ್ ಆಗಿಲ್ಲ ಅಂತ ಅನ್ಕೊಳ್ಳಿ, ಆಗ ಇನ್ನೊಂದು ಮೆಥಡ್ ಅನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಜಸ್ಟ್ ನೀವು ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಟಾಪ್ ಸೈಡ್ ಅಲ್ಲಿ ನಿಮ್ಮ ಹೆಸರು ಕಾಣಲಿಕ್ಕೆ ಸಿಗುತ್ತೆ ಅಥವಾ ಟಾಪ್ ಸೈಡ್ ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಕಾಣಲಿಕ್ಕೆ ಸಿಗುತ್ತೆ. ಇದನ್ನ ನೀವು ಜಸ್ಟ್ ಕ್ಲಿಕ್ ಮಾಡಿ, ಈ ರೀತಿ ನೀವು ಕ್ಲಿಕ್ ಮಾಡಿ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಮೊಬೈಲ್ ಆಪ್ ಅಲ್ಲಿ ಲಾಗಿನ್ ಆಗ್ತಾ ಇಲ್ಲ, ಎರರ್ ಏನಾದರೂ ಬಂತು ಅಂತ ಅನ್ಕೊಳ್ಳಿ, ಇಲ್ಲಿ ನೀವು ಟಾಪ್ ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ನಿಮಗೆ ಅಕೌಂಟ್ ಸೆಟ್ಟಿಂಗ್ ಅಂತ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ನೋಡಿ. ನಾನು ಇದನ್ನ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಅಕೌಂಟ್ ಸೆಟ್ಟಿಂಗ್ ಅಂತ ನಾನು ಕ್ಲಿಕ್ ಮಾಡಿದಾಗ ಇನ್ನೊಂದು ಪೇಜ್ ನನಗೆ ಓಪನ್ ಆಗುತ್ತೆ. ಇನ್ನೊಂದು ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ಗೆ ಏನಾಗುತ್ತೆ, ಚೇಂಜ್ ಎಕ್ಸೆಲಾನ್ ಟ್ರೇಡರ್ ಪಾಸ್ವರ್ಡ್ ಅನ್ನೋ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಬೈ ಚಾನ್ಸ್ ನಿಮ್ಗೆ ಏನಾದರೂ ಆಪ್ ಅಲ್ಲಿ ಲಾಗಿನ್ ಆಗುವಾಗ ಪಾಸ್ವರ್ಡ್ ಎರರ್ ಅಂತ ಬಂತು, ಇಮೇಲ್ ಎರರ್ ಅಂತ ಬಂತು, ಅಥವಾ ನೀವು ಎಕ್ಸೆಲಾನ್ ಟ್ರೇಡರ್ ಅಂತ ಕ್ಲಿಕ್ ಮಾಡ್ತಾರೆ ಆಗ ಏನಾದರೂ ಎರರ್ ಬಂತು ಅಂತ ಇದ್ದಾಗ ನೀವು ಇಲ್ಲಿ ಚೇಂಜ್ ಎಕ್ಸೆಲಾನ್ ಟ್ರೇಡರ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಬಹುದು. ಜಸ್ಟ್ ಇದನ್ನ ನಾನು ಕ್ಲಿಕ್ ಮಾಡ್ತೇನೆ. ನಿಮ್ಗೆ ಇಲ್ಲಿ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ, ನ್ಯೂ ಪಾಸ್ವರ್ಡ್ ಹಾಗೆ ರಿಪೀಟ್ ಪಾಸ್ವರ್ಡ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ನಿಮ್ಗೆ ಬೇಕಾದ ಪಾಸ್ವರ್ಡ್ ಅನ್ನು ನೀವು ಹಾಕ್ಬಿಟ್ಟು ಇಲ್ಲಿ ನೀವು ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಬಹುದು. ಆ ನಂತರ ಇಫ್ ಇನ್ ಕೇಸ್ ನೀವೇನಾದ್ರೂ ಆಪ್ ಅಲ್ಲಿ ಲಾಗಿನ್ ಆಗ್ತಾ ಇದ್ರಲ್ಲ, ಸೊ ಸೇಮ್ ಇಮೇಲ್ ಐಡಿಯಲ್ಲಿ ಯಾವ ಇಮೇಲ್ ಐಡಿಯಲ್ಲಿ ನೀವು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತೀರಾ ಅದರ ಬೇಸ್ಡ್ ಆಗಿ ನೀವು ಇಮೇಲ್ ಐಡಿನ ಹಾಕಬಹುದು. ಆ ನಂತರ ಪಾಸ್ವರ್ಡ್ ಎಕ್ಸೆಲಾನ್ ಟ್ರೇಡರ್ ಇದು ಪಾಸ್ವರ್ಡ್ ಈಗಷ್ಟೇ ನೀವು ಇಲ್ಲಿ ಚೇಂಜ್ ಮಾಡ್ತೀರಾ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಇದು ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಈ ಹೊಸ ಪಾಸ್ವರ್ಡ್ ಅನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು 2 ಪಾಸ್ವರ್ಡ್ ಅನ್ನು ಹಾಕ್ಬಿಟ್ಟು ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ನಿಮ್ಮ ಪಾಸ್ವರ್ಡ್ ಏನಿದೆಯಲ್ಲ ಅದು ಚೇಂಜ್ ಆಗುತ್ತೆ. ಆನಂತರ ಅದರ ಮೂಲಕ ನೀವು ಲಾಗಿನ್ ಆಗಬಹುದು. ಸೊ ಈ ರೀತಿ ನಿಮಗೆ ಎಕ್ಸೆಲಾನ್ ಇದು ಓವರ್ ಆಲ್ ಟ್ರೇಡಿಂಗ್ ಡ್ಯಾಶ್ ಬೋರ್ಡ್ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ನಾವೀಗ ಎಕ್ಸೆಲಾನ್ ವೆಬ್ ಟರ್ಮಿನಲ್ ಅಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ, ಯಾವ ರೀತಿ ನಾವು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋದನ್ನು ಕೂಡ ಗಮನಿಸೋಣ. ಯಾವ ರೀತಿ ನಾವು ಸ್ಟಾಪ್ ಲಾಸ್ ಇಡಬೇಕು, ಯಾವ ರೀತಿ ಟಾರ್ಗೆಟ್ ಇಡಬಹುದು ಅನ್ನೋದನ್ನು ಕೂಡ ನಾವು ಗಮನಿಸೋಣ. ಅದರ ಜೊತೆಗೆ ಇಲ್ಲಿ ಆರ್ಡರ್ಸ್ ಗಳನ್ನ ನೀವು ನೋಡಬಹುದು. ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅನ್ನೋ ಆಪ್ಷನ್ ಇದೆ. ಸೊ ಇದರ ಕೆಳಗಡೆ ಕೂಡ ನಿಮಗೆ ಎಕ್ಸೆಲಾನ್ ಟ್ರೇಡರ್ ಅನ್ನೋ ಆಪ್ಷನ್ ಇದೆ. ಆನಂತರ ನಿಮಗೆ ರಿಪೋರ್ಟ್ಸ್ ಏನಿದೆ, ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆ, ಕ್ಲೋಸ್ಡ್ ಆರ್ಡರ್ ಸಮ್ಮರಿ ಏನಿದೆ, ಎಲ್ಲವನ್ನು ಕೂಡ ನೀವು ಇದರಲ್ಲಿ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲೇ ಗಮನಿಸಬಹುದು. ಹಾಗೆ ನೀವು ಇಲ್ಲಿ ವ್ಯಾಲೆಟ್ ಗಳನ್ನು ಕೂಡ ಕ್ರಿಯೇಟ್ ಮಾಡಬಹುದು. ಆ ವ್ಯಾಲೆಟ್ ನ ಬೇಸ್ಡ್ ಆಗಿ ನೀವು ಫಂಡ್ ಅನ್ನು ಕೂಡ ಆಡ್ ಮಾಡಬಹುದು. ಸೊ ಆ ಫಂಡ್ ಅನ್ನ ಯಾವ ರೀತಿ ನಾವು ಆಡ್ ಮಾಡೋದು ಅನ್ನೋದನ್ನು ಕೂಡ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ತೇನೆ. ಸೊ ಇಲ್ಲಿ ನಿಮಗೆ ಎಕ್ಸೆಲಾನ್ ಟ್ರೇಡರ್ ಇದು ಸ್ಟ್ಯಾಂಡರ್ಡ್ ಅಕೌಂಟ್ಗೆ ಫಂಡ್ ಅನ್ನ ಆಡ್ ಮಾಡಬೇಕು ಅಂತ ಅನ್ಕೊಳ್ಳಿ. ಟಾಪ್ ಸೈಡ್ ಅಲ್ಲಿ ನಿಮಗೆ ಮೇಲ್ಗಡೆಯಲ್ಲಿ ಡೆಪಾಸಿಟ್ ಅನ್ನೋ ಒಂದು ಆಪ್ಷನ್ ಕಾಣಲಿಕ್ಕೆ ಸಿಗ್ತಾ ಇದೆ ನೋಡಿ. ಡೆಪಾಸಿಟ್ ಅನ್ನೋ ಆಪ್ಷನ್ ನಾವು ಕ್ಲಿಕ್ ಮಾಡಿದಾಗ ನಮಗೆ ಯಾವ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ, ನಮಗೆ ಫಂಡ್ ಡೆಪಾಸಿಟ್ ಇದು ಆಪ್ಷನ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಯಾವ ಅಕೌಂಟ್ಗೆ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು, ಎಕ್ಸೆಲಾನ್ ಟ್ರೇಡರ್ 10471 ಗ ಅಥವಾ 470 ಗ ಏನ್ ವ್ಯಾಲೆಟ್ ನಂಬರ್ ಇದೆ ಇಲ್ಲಿ ನೋಡಿ 471470 ಅಂತ ವ್ಯಾಲೆಟ್ ನಂಬರ್ ಇದೆ. ಇದನ್ನ ನೀವು ಚೂಸ್ ಮಾಡಿ. ಅಂದ್ರೆ ನಿಮ್ಗೆ ಯಾವ ವ್ಯಾಲೆಟ್ ಬೇಕು ಅದನ್ನ ನೀವು ಚೂಸ್ ಮಾಡಬಹುದು. ಮೇ ಬಿ ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಅಕೌಂಟ್ಗೆ ಫಂಡ್ ಅನ್ನ ಹಾಕ್ತಾ ಇದೀವಿ. ಸೊ 10471 ನನ್ನ ಅಕೌಂಟ್ ನಂಬರ್ ಆಗಿರುತ್ತೆ. ಸೊ 10471 ಅನ್ನ ನಾನು ಇಲ್ಲಿ ಚೂಸ್ ಮಾಡ್ತೀನಿ. ಎಷ್ಟು ಡೆಪಾಸಿಟ್ ಮಾಡಬೇಕು, ಯೂಶುವಲಿ ಎಕ್ಸೆಲಾನ್ ಅಲ್ಲಿ ಮಿನಿಮಮ್ ಡೆಪಾಸಿಟ್ ಏನಿದೆಯಲ್ಲ $50 ಮಿನಿಮಮ್ ಡೆಪಾಸಿಟ್ ಇರುತ್ತೆ. ಆನಂತರ ನಿಮ್ಗೆ ಇಲ್ಲಿ ನೋಡಿ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ವೈರ್ ಟ್ರಾನ್ಸ್ಫರ್ ಅಂದ್ರೆ ಬ್ಯಾಂಕ್ ಟ್ರಾನ್ಸ್ಫರ್ ನ ಮಾಡಬಹುದು. ಕ್ರಿಪ್ಟೋ ಥ್ರೂ ಕೂಡ ನೀವು ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಆನಂತರ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ಒಂದು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಥವಾ ಕೆಲವೊಂದು ಬಾರಿ UPI ಅಂತಾನು ಡೈರೆಕ್ಟ್ಲಿ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ, ಅಥವಾ ಕೆಲವೊಂದು ಬಾರಿ GPay ಅಂತಾನು ಡೈರೆಕ್ಟ್ಲಿ ಆಪ್ಷನ್ ಸಿಗುತ್ತೆ. ಅಂದ್ರೆ ನಿಮ್ಗೆ UPI ಥ್ರೂ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಇದ್ದಾಗ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅನ್ನ ನೀವು ಚೂಸ್ ಮಾಡಬಹುದು, ಅಥವಾ ಡಿಜಿಟಲ್ ಟ್ರಾನ್ಸ್ಫರ್ ಆ ರೀತಿ ಏನಾದರೂ ಕಾಣಲಿಕ್ಕೆ ಸಿಗಿದ್ರೆ ಅದನ್ನು ಕೂಡ ನೀವು ಚೂಸ್ ಮಾಡಬಹುದು. ಆನಂತರ ಇಲ್ಲಿ ನಿಮ್ಗೆ UPI ಅಂತ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. 2 ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ, ಯಾವ್ದನ್ನು ಬೇಕಿದ್ರು ನೀವು ಚೂಸ್ ಮಾಡಬಹುದು. ಆನಂತರ ಇಫ್ ಇನ್ ಕೇಸ್ ಏನಾದರೂ ನಮ್ಮ ಲಿಂಕ್ ಅಲ್ಲಿ ಈಗ ಇದನ್ನು ಕೂಡ ನೀವು ಕ್ಲಿಕ್ ಮಾಡಿ ಅದರ ಮೂಲಕ ಕೂಡ ನೀವು UPI ನ ಮೂಲಕ ಡೆಪಾಸಿಟ್ ನ ಮಾಡಬಹುದು. ಇದನ್ನು ಕೂಡ ನೀವು ಚೂಸ್ ಮಾಡಬಹುದು. ಸೊ ಇಲ್ಲಿ ಪ್ರಿಫರ್ಡ್ ಏನಿರುತ್ತೆ ಅದನ್ನು ನೀವು ಚೂಸ್ ಮಾಡಬಹುದು. ಸೊ ಆನಂತರ ಇಫ್ ಇನ್ ಕೇಸ್ ನೀವು ನಮ್ಮ ಲಿಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ನೀವು SHD35 ಅನ್ನೋ ಕೂಪನ್ ಕೋಡ್ ಅನ್ನ ಇಲ್ಲಿ ಹಾಕ್ಬಹುದು. SHD35 ಅನ್ನೋ ಕೂಪನ್ ಕೋಡ್ ಅನ್ನ ಹಾಕಿದಾಗ ಏನಾಗುತ್ತೆ, ಇಫ್ ಇನ್ ಕೇಸ್ ನೀವೇನಾದ್ರೂ $50 ಡೆಪಾಸಿಟ್ ಮಾಡ್ತೀರಾ ಅಥವಾ $100 ಡೆಪಾಸಿಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ನಿಮ್ಗೆ 35% ಇದ್ದು ಡೆಪಾಸಿಟ್ ಬೋನಸ್ ಸಿಗುತ್ತೆ. ಅಂದ್ರೆ $100ಗೆ $35 ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ. $10,000 ಡೆಪಾಸಿಟ್ ಮಾಡಿದ್ರೆ $3,500 ನಿಮ್ಗೆ ಡೆಪಾಸಿಟ್ ಬೋನಸ್ ಸಿಗುತ್ತೆ. ಇದರ ವ್ಯಾಲಿಡಿಟಿ ನಿಮ್ಗೆ ಆಲ್ಮೋಸ್ಟ್ ಲೈಕ್ 1 ಮಂತ್ ಇದ್ದು ವ್ಯಾಲಿಡಿಟಿ ಇರುತ್ತೆ. ಇದರಲ್ಲಿ ನೀವು ಟ್ರೇಡ್ ನ ಮಾಡಬಹುದು, ಪ್ರಾಫಿಟ್ ನ ಮಾಡಬಹುದು. ಆ ಪ್ರಾಫಿಟ್ ನ ನೀವು 1 ಮಂತ್ ನ ಆ ನಂತರ ಬೇಕಿದ್ರೆ ವಿಡ್ರಾಲ್ ನ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಆಲ್ರೆಡಿ ನಿಮ್ಗೆ ಡೆಪಾಸಿಟ್ ಬೋನಸ್ ಸಿಕ್ಕಿರೋದ್ರಿಂದ ಆ ನಂತರ ನೀವು ಇದನ್ನ ವಿಡ್ರಾಲ್ ನ ಮಾಡಬಹುದು. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಡೆಪಾಸಿಟ್ ಬೋನಸ್ ಬೇಡ, ಅದು ನಿಮ್ಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸ್ತಾ ಇಲ್ಲ ಅಂತ ಇದ್ದಾಗ ಐ ಡಿಕ್ಲೈನ್ ದಿಸ್ ಬೋನಸ್ ಅಂತ ಇಲ್ಲಿ ಕ್ಲಿಕ್ ಮಾಡಬಹುದು. ಅದರ ಬೇಸ್ಡ್ ನಿಮ್ಗೆ ಬೋನಸ್ ಏನು ಕೂಡ ಸಿಗೋದಿಲ್ಲ. ಸೊ ಇಲ್ಲಿ ನೀವು ಬೇಕಿದ್ರೆ ನೋಡಬಹುದು, ಯು ಹ್ಯಾವ್ ಗಿವನ್ access to bonus deposit funds, activate your code and receive extra trading power. ಅಂದ್ರೆ ಎಕ್ಸ್ಟ್ರಾ ನಿಮ್ಗೆ ಫಂಡ್ ಏನಿದೆಯಲ್ಲ ಬ್ರೋಕರ್ ಕೊಡ್ತಾನೆ. ದ ಬೋನಸ್ ಈಸ್ ವ್ಯಾಲಿಡ್ ಫಾರ್ 30 days and will be removed upon withdrawal. ಇಫ್ ಇನ್ ಕೇಸ್ ಏನಾದ್ರೂ ನೀವು ವಿಡ್ರಾಲ್ ನ ಕೊಟ್ಟಾಗ 1 ತಿಂಗಳು ಅಥವಾ 30 days ಒಳಗಡೆ ವಿಡ್ರಾಲ್ ನ ಕೊಟ್ಟಾಗ ನಿಮ್ಗೆ ಆ ಬೋನಸ್ ಏನಿದೆಯಲ್ಲ ರಿಮೂವ್ ಆಗುತ್ತೆ. ಫಂಡ್ ಟ್ರಾನ್ಸ್ಫರ್ಸ್ ಆರ್ ಇಫ್ ದ ಸ್ಟಾಪ್
ಔಟ್ ಲೆವೆಲ್ ಈಸ್ ರೀಚ್. ಇಫ್ ಇನ್ ಕೇಸ್ ನಿಮ್ದು ಏನಾದ್ರು ಸ್ಟಾಪ್ ಔಟ್ ಲೆವೆಲ್ ಏನಾದ್ರು ರೀಚ್ ಆದ್ರೆ ಆಗ್ಲೂ ಕೂಡ ಈ ಬೋನಸ್ ಏನಾದ್ರು ರಿಮೂವ್ ಆಗುತ್ತೆ. ಸೊ ಜಸ್ಟ್ ನಿಮ್ಗೊಂದು ಹೆಲ್ಪ್ ಆಗ್ಲಿ ಅಂತ ಬ್ರೋಕರ್ ಏನಿದೆಯಲ್ಲ ಈ ಬೋನಸ್ ಅನ್ನ ನಿಮಗೆ ಪ್ರೊವೈಡ್ ಮಾಡೋದು. ಸೊ ಇಲ್ಲಿ ಐ ಎಕ್ಸೆಪ್ಟ್ ದಿಸ್ ಬೋನಸ್ ಆರ್ ಐ ಡಿಕ್ಲೈನ್ ದಿಸ್ ಬೋನಸ್ ಅಂತ ನೀವು ಚೂಸ್ ಮಾಡಬಹುದು. ಆನಂತರ ಮೆಸೇಜ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಏನ್ ಬೇಕಿದ್ರು ನೀವು ಹಾಕ್ಬೋದು. ಲೈಕ್ ಫಂಡ್ ಟ್ರಾನ್ಸ್ಫರ್ ಅಂತ ನೀವು ಇಲ್ಲಿ ಹಾಕ್ಬೋದು. ಸೊ ನಿಮ್ಗೆ ಏನ್ ಮೆಸೇಜ್ ಬೇಕಾದ್ರೆ ನೀವು ಹಾಕ್ಬೋದು, ಲೈಕ್ ನಿಮ್ಗೆ ಯೂಸ್ ಆಗಲಿ ಅಂತ. ದ ಪೇಮೆಂಟ್ ಮೆಥಡ್ ಡಸ್ ನಾಟ್ ಸಪೋರ್ಟ್ ದ ಕರೆನ್ಸಿ ಆಫ್ ಯುವರ್ ಅಕೌಂಟ್, ಇಟ್ ವಿಲ್ ಆಟೋಮೆಟಿಕಲಿ ಬಿ ಕನ್ವರ್ಟೆಡ್ ಇನ್ ಟು ದ ಸಪೋರ್ಟೆಡ್ ಕರೆನ್ಸಿ. ಈಗ ನಾನು UPI ಬೇಸ್ಡ್ ಆಗಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ನಾನು ಡಾಲರ್ ಬೇಸ್ಡ್ ಆಗಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗಲ್ಲ. ನಾವು UPI ಅಲ್ಲಿ ರುಪೀಸ್ ಬೇಸ್ಡ್ ಆಗಿ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಸೊ ಅದರ ಬೇಸ್ಡ್ ಆಗಿ ಕನ್ವರ್ಟೆಡ್ ಅಮೌಂಟ್, ಇಫ್ ಇನ್ ಕೇಸ್ ಏನಾದ್ರು ನಾನು ಅನ್ನ ಡೆಪಾಸಿಟ್ ಮಾಡಬೇಕು ಅಂದ್ರೆ ಇಷ್ಟು ಅಮೌಂಟ್ ಅನ್ನ ನಾನು ನನ್ನ UPI ನಿಂದ ಡೆಪಾಸಿಟ್ ನ ಮಾಡಬೇಕಾಗುತ್ತೆ. 4784.26 ಇಷ್ಟನ್ನ ನಾನು ಡೆಪಾಸಿಟ್ ಮಾಡಬೇಕಾಗುತ್ತೆ. ಡೆಪಾಸಿಟ್ ಅಂತ ಕ್ಲಿಕ್ ಮಾಡ್ತೇನೆ. ನಾನು ಡೆಪಾಸಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನನಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. UPI ನ ಕೂಡ ನೀವು ಚೂಸ್ ಮಾಡಬಹುದು. ಇಫ್ ಇನ್ ಕೇಸ್ ಏನಾದ್ರು 2 lakh 3 lakh ಆ ರೀತಿ ಏನಾದ್ರು ನೀವು ಡೆಪಾಸಿಟ್ ನ ಮಾಡ್ತೀರಿ ಅಂತ ಇದ್ದಾಗ ಆ ಅಮೌಂಟ್ ಅನ್ನು ಕೂಡ ನೀವು ಹಾಕಬಹುದು. ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ ಎಕ್ಸೆಲಾನ್ ಇದು ನಿಮ್ಗೆ ಯಾವುದೇ ರೀತಿ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗೋ ಇಶ್ಯೂ ಏನಿದೆಯಲ್ಲ ಎಕ್ಸೆಲಾನ್ ನಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗಿರುತ್ತೆ. ಅಂಡ್ ಇಫ್ ಇನ್ ಕೇಸ್ ನಮ್ಮ ಲಿಂಕ್ ಅಲ್ಲಿ ನೀವು ಏನಾದ್ರು ಇದ್ರಿ ಅಂತ ಇದ್ದಾಗ, ಇಫ್ ಇನ್ ಕೇಸ್ ಏನಾದ್ರು ಇಶ್ಯೂಸ್ ಆಯ್ತು ಅಂತ ಇದ್ದಾಗ ಆಗ್ಲೂ ಕೂಡ ನಮ್ಗೊಂದು ಚೆಕ್ ಮಾಡುವ ಅವಕಾಶ ಸಿಗುತ್ತೆ. ಅದರ ಮೂಲಕ ಇಫ್ ಇನ್ ಕೇಸ್ ಏನಾದ್ರು ಆ ರೀತಿ ಇಶ್ಯೂಸ್ ಏನಾದ್ರು ಇದ್ರೆ, ಲೈಕ್ ನಿಮ್ಮ ಸೈಡ್ ಇಂದ ಏನು ಕೂಡ ಇಶ್ಯೂ ಆಗಿಲ್ಲ ಅಂತ ಇದ್ದಾಗ ನಾವು ಖಂಡಿತವಾಗಿ ಅದನ್ನ ಚೆಕ್ ಮಾಡಬಹುದು ಅಂಡ್ ನಿಮಗೆ ಹೆಲ್ಪ್ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಹಾಗಾಗಿ ಲಿಂಕ್ ಅಲ್ಲೇ ಅಕೌಂಟ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ನೋಡಿ, ಇಲ್ಲಿ ನೀವು ಸ್ಕ್ಯಾನ್ ನ ಮಾಡಬಹುದು, ಸ್ಕ್ಯಾನ್ ಕೂಡ ಮಾಡಬಹುದು. ಹಾಗೆ ಈ ಒಂದು UPI ID ಏನಿದೆ, ಇಫ್ ಇನ್ ಕೇಸ್ ಸ್ಕ್ಯಾನ್ ಮಾಡೋದು ನಿಮಗೆ ಕಂಫರ್ಟೇಬಲ್ ಆಗ್ತಾ ಇಲ್ಲ ಅಂದ್ರೆ ಈ ಒಂದು UPI ID ನ ನೀವು ಕಾಪಿ ಮಾಡಿಬಿಟ್ಟು ನಿಮ್ಮ ಗೂಗಲ್ ಪೇ, ಜಿಪೇ ಅಥವಾ ನೀವು ಪೇಟಿಎಂ ಅಲ್ಲಿ ಕೂಡ ಮಾಡಬಹುದು. ಫೋನ್ ಪೇ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಎರಡು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನಿಮ್ಮ ಟ್ರಾನ್ಸಾಕ್ಷನ್ UPI ನ ಟ್ರಾನ್ಸಾಕ್ಷನ್ ಮಾಡಬಹುದು. ಆನಂತರ ಸ್ಕ್ಯಾನ್ ದ QR ಕೋಡ್ ಆರ್ ಯೂಸ್ ದಿ UPI ID ಟು ಮೇಕ್ ದ ಡೆಪಾಸಿಟ್ ಅಂತ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ವಿಡ್ರಾಲ್ಸ್ ವಿಲ್ ಬಿ ಪ್ರೊಸೆಸ್ಡ್ ಓನ್ಲಿ ಟು ದ ಸೇಮ್ ಅಕೌಂಟ್ ಯೂಸ್ಡ್ ಫಾರ್ ಡೆಪಾಸಿಟ್. ಇಫ್ ಇನ್ ಕೇಸ್ ನೀವೇನಾದ್ರೂ ಒಂದು ಅಕೌಂಟ್ ಇಂದ, ಫಾರ್ ಎನ್ ಎಕ್ಸಾಂಪಲ್ ಕೋಟಕ್ ಇಂದ ನೀವು ಡೆಪಾಸಿಟ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮ ಕೋಟಕ್ ಇದ್ದು ಬ್ಯಾಂಕ್ ಅಕೌಂಟ್ ಇದೆ, ಸಮ್ ವಾಟ್ ಲೈಕ್ ಒಂದು ನಂಬರ್ ಇದೆ ಅಂತ ಅನ್ಕೊಳ್ಳೋಣ. ನಿಮ್ಮ ಬ್ಯಾಂಕ್ ಅಕೌಂಟ್ ಇದು ಲಾಸ್ಟ್ ನಂಬರ್ 103 ಅಂತ ಅನ್ಕೊಳ್ಳೋಣ. ನೀವು ವಿಡ್ರಾಲ್ ಕೂಡ ಕೋಟಕ್ ಇದ್ದು ಅದೇ ಲಾಸ್ಟ್ ನಂಬರ್ ಏನಿದೆ ಅಂದ್ರೆ ಸೇಮ್ ಅಕೌಂಟ್ಗೆ ಕೋಟಕ್ ಇದ್ದೆ ಸೇಮ್ ಅಕೌಂಟ್ ನಂಬರ್ಗೆ ನೀವು ವಿಡ್ರಾಲ್ ನ ತಗೊಳ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ಡೆಪಾಸಿಟ್ ಒಂದರಲ್ಲಿ ಮಾಡ್ತೀರಾ, ವಿಡ್ರಾಲ್ ಒಂದಕ್ಕೆ ತಗೊಳ್ತೀರಾ ಅಂತ ಇದ್ದಾಗ ವಿಡ್ರಾಲ್ ಏನಿದೆಯಲ್ಲ ರಿಜೆಕ್ಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸೇಮ್ ಅಕೌಂಟ್ ಅನ್ನು ಯೂಸ್ ಮಾಡಿಬಿಟ್ಟು ಡೆಪಾಸಿಟ್ ನ ಮಾಡಬೇಕು, ಸೇಮ್ ಅಕೌಂಟ್ ಅನ್ನು ಯೂಸ್ ಮಾಡಿಬಿಟ್ಟು ನೀವು ವಿಡ್ರಾಲ್ ನ ತಗೊಳ್ಬೇಕಾಗುತ್ತೆ. ಆನಂತರ ನೀವು ಇದನ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಪೇ ನ ಮಾಡ್ತೀರಾ. ಆನಂತರ ನಿಮ್ಗೆ ಅದರ ಸ್ಕ್ರೀನ್ ಶಾಟ್ ಕಾಣಲಿಕ್ಕೆ ಸಿಗುತ್ತೆ. ನೀವು UPI ನ ಡೆಪಾಸಿಟ್ ಮಾಡುವಾಗ ನಿಮಗೆ ಇಷ್ಟು ಫಂಡ್ ಟ್ರಾನ್ಸ್ಫರ್ ಆಗಿದೆ ಅಂತ ಏನು ಸ್ಕ್ರೀನ್ ಶಾಟ್ ಕಾಣಲಿಕ್ಕೆ ಸಿಗುತ್ತೆ. ಅದನ್ನ ನೀವು ಇಲ್ಲಿ ಕ್ಲಿಕ್ ಟು ಬ್ರೌಸ್ ಟು ಅಪ್ಲೋಡ್ ದ ಸ್ಲಿಪ್ ಇಮೇಜ್, ಏನ್ ನೀವು ಟ್ರಾನ್ಸ್ಫರ್ ನ ಮಾಡಿದ್ರ ಅದನ್ನ ಈ ರೀತಿ ಈಗ ನೀವು ಮೊಬೈಲ್ ಅಲ್ಲಿ ಮಾಡುವಾಗಲೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಬ್ರೌಸ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಆ ಒಂದು ಇಮೇಜ್ ಅನ್ನ ನೀವು ಇದರಲ್ಲಿ ಅಪ್ಲೋಡ್ ನ ಮಾಡಬೇಕಾಗುತ್ತೆ. ದೆನ್ ನಿಮ್ಗೆ ಇಲ್ಲಿ ಟೈಮ್ ಕಾಣಲಿಕ್ಕೆ ಸಿಗ್ತಾ ಇದೆ ನೋಡಿ 13.01. ಇದರ ಒಳಗಡೆ ನೀವು ಪೇಮೆಂಟ್ ನ ಮಾಡಬೇಕಾಗುತ್ತೆ. ಒನ್ಸ್ ಪೇಮೆಂಟ್ ಆದ್ಮೇಲೆ ಐ ಹ್ಯಾವ್ ಮೇಡ್ ದ ಪೇಮೆಂಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಬೇಸ್ಡ್ ಆಗಿ ನಿಮ್ಮ ಪೇಮೆಂಟ್ ಏನಿದೆಯಲ್ಲ ಕನ್ಫರ್ಮ್ ಆಗುತ್ತೆ. ಇದು ನನ್ನ ಟೀಮ್ ಅವ್ರದ್ದು ಒಂದು ಅಕೌಂಟ್ ಆಗಿರುತ್ತೆ. ಹಾಗಾಗಿ ನಾನು ಇದರಲ್ಲಿ ಯಾವುದೇ ರೀತಿ ಪೇಮೆಂಟ್ ನ ಮಾಡ್ತಾ ಇಲ್ಲ. ಸೊ ಇಷ್ಟೆಲ್ಲ ಸ್ಟೆಪ್ಸ್ ಗಳು ಆದ್ಮೇಲೆ ನಿಮ್ಮ ಡೆಪಾಸಿಟ್ ಏನಿದೆಯಲ್ಲ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಇಕ್ವಿಟಿ ವ್ಯಾಲೆಟ್ ಅಲ್ಲಿ ಅದು ಕಾಣಲಿಕ್ಕೆ ಸಿಗುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ನೀವೇನ್ ಮಾಡಬಹುದು, ಈಗ ಟ್ರೇಡ್ ಮಾಡಬೇಕಾಗುತ್ತೆ. ಟ್ರೇಡ್ ಮಾಡೋದಕ್ಕೆ ನೀವು ಎಕ್ಸೆಲಾನ್ ಟ್ರೇಡರ್ ಅಂತ ಇಲ್ಲಿ ಕ್ಲಿಕ್ ಮಾಡಬಹುದು. ಅಥವಾ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಆಪ್ ಲಿಂಕ್ ಏನಾದ್ರು ಬೇಕು ಅಂತ ಇದ್ದಾಗ ಎಕ್ಸೆಲಾನ್ ಇದು, ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಅಂದ್ರೆ ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಬಹುದು. ಅಲ್ಲಿ ನಿಮಗೆ ಟಾಪ್ ಸೈಡ್ ಅಲ್ಲಿ ನಾನು ಆಪ್ ನ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ಅದರ ಮೂಲಕ ಕೂಡ ಸೇಮ್ ಪ್ರೊಸೀಜರ್ ನ ನೀವು ಕಂಪ್ಲೀಟ್ ಮಾಡಬಹುದು. ಅಂದ್ರೆ ಆಪ್ ಅನ್ನ ಡೌನ್ಲೋಡ್ ಮಾಡಬಹುದು. ಆಪ್ ಅನ್ನ ಡೌನ್ಲೋಡ್ ಮಾಡಿಬಿಟ್ಟು ಅದರ ಲಾಗಿನ್ ಆಗಬಹುದು. ದೆನ್ ಆ ನಂತರ ನಿಮಗೆ ಇದೇ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಅದರ ಮೂಲಕ ನೀವು ಒಂದು ಟ್ರೇಡ್ ನ ಕೂಡ ಮಾಡಬಹುದು. ಸೊ ಅದರ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಹಾಗೆ ಅದರ ಕೆಳಗಡೆ ನಮ್ಮ ವಾಟ್ಸ್ಆಪ್ ನಂಬರ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ನೀವು ಎಕ್ಸೆಲಾನ್ ಇದು ಅಕೌಂಟ್ ಓಪನ್ ಮಾಡಿದ್ಮೇಲೆ ನೀವು ಜಸ್ಟ್ ಆ ವಾಟ್ಸ್ಆಪ್ ನಂಬರ್ಗೆ ಈ ಒಂದು ನಂಬರ್ ನಿಮಗೆ ಟಾಪ್ ಸೈಡ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆಯಲ್ಲ 265264 ಈ ರೀತಿ ಡಿಫ್ರೆಂಟ್ ನಂಬರ್ ಇರುತ್ತೆ ನಿಮಗೆ. ಸೊ ಆ ಒಂದು ನಂಬರ್ ನ ಆ ವಾಟ್ಸ್ಆಪ್ ನಂಬರ್ಗೆ ಎಕ್ಸೆಲಾನ್ ಅಕೌಂಟ್ ಅಂತ ಹಾಕ್ಬಿಟ್ಟು ಆ ನಂಬರ್ ನಮಗೆ ಶೇರ್ ಮಾಡಿದ್ರೆ ನಾವು ಇಫ್ ಇನ್ ಕೇಸ್ ಆ ಒಂದು ಅಕೌಂಟ್ ನಮ್ಮ ಲಿಂಕ್ ಅಲ್ಲಿ ಇದ್ರೆ ನಮ್ಮ ಫೋರೆಕ್ಸ್ ಪ್ರೀಮಿಯಂ ಗ್ರೂಪ್ ಕೂಡ ನಿಮ್ಮನ್ನ ಆಡ್ ಮಾಡ್ತೀವಿ. ಅದರ ಮೂಲಕ ಫೋರೆಕ್ಸ್ ಪ್ರೀಮಿಯಂ ಗ್ರೂಪ್ ಅಲ್ಲಿ ನಿಮಗೆ ಪ್ರತಿದಿನ ಫೋರೆಕ್ಸ್ ನ ಟ್ರೇಡ್ ನ ಅಪ್ಡೇಟ್ ಗಳು ಕೂಡ ಸಿಗುತ್ತೆ. ಎಲ್ಲಿ ಎಂಟ್ರಿ ಪಡಿಬೇಕು, ಎಕ್ಸಿಟ್ ಯಾವ ರೀತಿ ಇರುತ್ತೆ, ಟ್ರೇಡ್ ನ ಅಪ್ಡೇಟ್ ಗಳನ್ನು ಕೂಡ ನಾವು ಪ್ರತಿದಿನ ಶೇರ್ ಮಾಡ್ತೀವಿ. ಸೊ ಅದರ ಬೆನಿಫಿಟ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಕಂಪ್ಲೀಟ್ಲಿ ಫ್ರೀ ಆಗಿ ಆಕ್ಸೆಸ್ ಸಿಗುತ್ತೆ. ಈಗ ನಾವು ಯಾವ ರೀತಿ ಇದರಲ್ಲಿ ಟ್ರೇಡ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲವೂ ಕೂಡ ಇರುತ್ತೆ. ಬಟ್ ನಾವು BTC ಅಲ್ಲಿ ಒಂದು ಟ್ರೇಡ್ ಅನ್ನ ತಗೊಳ್ಳೋಣ. ಯಾವ ರೀತಿ ನಾವು ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡಬಹುದು, ಸ್ಟಾಪ್ ಲಾಸ್ ಯಾವ ರೀತಿ ಇಡಬೇಕು, ಟಾರ್ಗೆಟ್ ಯಾವ ರೀತಿ ಇಡಬೇಕು ಅಂಡ್ ಎಕ್ಸಿಟ್ ಯಾವ ರೀತಿ ಆಗಬೇಕು ಅನ್ನೋದನ್ನು ಕೂಡ ನಾವು ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ರೀತಿ ನಮ್ದು ಎಕ್ಸೆಲಾನ್ ಟ್ರೇಡರ್ ಇದ್ದು ಒಂದು ವೆಬ್ ಟರ್ಮಿನಲ್ ಕಾಣಲಿಕ್ಕೆ ಸಿಗುತ್ತೆ. ಈವನ್ ಆಪ್ ಅಲ್ಲಿ ಕೂಡ ಇದೇ ರೀತಿ ನಿಮ್ಗೆ
ನಿಮಗೆ ಕಾಣಲಿಕ್ಕೆ ಸಿಗುತ್ತೆ, ಎಲ್ಲ ಆಪ್ಷನ್ಗಳು ಕೂಡ ಸೇಮ್ ಇರುತ್ತೆ, ಜಸ್ಟ್ ಆಪ್ ಅಲ್ಲಿ ನಿಮಗೆ ಸ್ಕ್ರೀನ್ ಅಲ್ಲಿ ಸಣ್ಣದಾಗಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಸೈಡ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಎಫೆಕ್ಸ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ನೀವು ಫೋರೆಕ್ಸ್ ಪೇರ್ ಗಳನ್ನ ಟ್ರೇಡ್ ನ ಮಾಡಬಹುದು. ಇವತ್ತು ನಮಗೆ ಫೋರೆಕ್ಸ್ ರಜೆ ಆಗಿರುತ್ತೆ, ಸಂಡೇ ಆಗಿರೋದ್ರಿಂದ ನಾವು ಕ್ರಿಪ್ಟೋನ ಚೂಸ್ ಮಾಡೋಣ. ಕ್ರಿಪ್ಟೋ 24x7 ನಮಗೆ ಓಪನ್ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಬಿಟ್ಕಾಯಿನ್ ಇದು ಚಾರ್ಟ್ ಅನ್ನು ಓಪನ್ ಮಾಡ್ತೇನೆ. ಜಸ್ಟ್ ನಾನು ಬಿಟ್ಕಾಯಿನ್ ಅಂತ ಕ್ಲಿಕ್ ಮಾಡಿದಾಗ ನನಗೆ ಡೈರೆಕ್ಟ್ಲಿ ಬಿಟ್ಕಾಯಿನ್ ಇದು ಚಾರ್ಟ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಟಾಪ್ ಅಲ್ಲಿ M1, M5, M15 ಈ ರೀತಿಯನ್ನು ಕಾಣಲಿಕ್ಕೆ ಸಿಗ್ತದೆ. ಇದು ಟೈಮ್ ಫ್ರೇಮ್ ಆಗಿರುತ್ತೆ. ಯಾವ ಟೈಮ್ ಫ್ರೇಮ್ ಅನ್ನು ಕೂಡ ನೀವು ಬೇಕಿದ್ರೆ ಚೂಸ್ ಮಾಡಬಹುದು. ಅದರ ಬೇಸ್ಡ್ ಆಗಿ ಅವರ್ಲಿ ಟೈಮ್ ಫ್ರೇಮ್ ಅದೆಲ್ಲವನ್ನು ಕೂಡ ನೀವು ಚೂಸ್ ಮಾಡಬಹುದು. ಸೊ ಆ ನಂತರ ನಿಮ್ಗೆ ಇಲ್ಲಿ ಇಂಡಿಕೇಟರ್ ನ ಚೂಸ್ ಮಾಡಬೇಕು ಅಂದ್ರೆ ಇಲ್ಲಿ ಆಡ್ ಇಂಡಿಕೇಟರ್ ಅಂತ ಚೂಸ್ ಮಾಡಬಹುದು. ಬೇಕಿದ್ರೆ ನೀವು EMA ಇಂಡಿಕೇಟರ್ ನ ಕೂಡ ಹಾಕೊಳ್ಬಹುದು. EMA ನ ಕೂಡ ಹಾಕಿದಾಗ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಬೇಕಾದಾಗ ಅದರ ಯೂಸ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು. ಸೊ ನಾವು ಅಷ್ಟು ಇಂಡಿಕೇಟರ್ ನ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಅದನ್ನ ನಾನು ರಿಮೂವ್ ಮಾಡ್ತಾ ಇದ್ದೇನೆ. ಆ ನಂತರ ನಿಮ್ಗೆ ಇಲ್ಲಿ ಕಂಪೇರ್ ಸಿಂಬಲ್ ಅಂತಾನು ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಬಿಟ್ಕಾಯಿನ್ ನ ಜೊತೆಗೆ ಇನ್ನೊಂದು ಯಾವ್ದಾದ್ರು ಡೋಜ್ ಕಾಯಿನ್ ಯಾವ್ದಾದ್ರು ಆ ರೀತಿ ಕಂಪೇರ್ ನ ಮಾಡಬೇಕು ಸಿಂಬಲ್ ಅಂತ ಇದ್ದಾಗ ಅದನ್ನು ಕೂಡ ನೀವು ಚೂಸ್ ಮಾಡಬಹುದು. ಆಗೇನಾಗುತ್ತೆ, ನಿಮ್ಗೆ ಚಾರ್ಟ್ ಅಲ್ಲಿ ಇನ್ನೊಂದು ಲೈನ್ ಕ್ರಿಯೇಟ್ ಆಗುತ್ತೆ, ಅದರ ಮೂಲಕ ಇನ್ನೊಂದು ಸಿಂಬಲ್ ಅನ್ನು ಕೂಡ ಕಂಪೇರ್ ಮಾಡಬಹುದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಗೆ ಫುಲ್ ಸ್ಕ್ರೀನ್ ಇದು ಆಬ್ವಿಯಸ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಅದಕ್ಕಿಂತ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಒಂದು ವಿಚಾರ ಅಥವಾ ಒಂದು ಫ್ಯಾಕ್ಟರ್ ಇದರಲ್ಲಿ ಏನು ಅಂದ್ರೆ, ಸೊ ಇಲ್ಲಿ ಟ್ರೇಡಿಂಗ್ ವ್ಯೂ ಹಾಗೆ ಎರಡು ಚಾರ್ಟ್ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ನೋಡಿ. ನೀವು ಇದರಲ್ಲಿ ಚೂಸ್ ಮಾಡಬಹುದು. ಒಂದು ಟ್ರೇಡಿಂಗ್ ವ್ಯೂ ನ ಚೂಸ್ ಮಾಡಬಹುದು, ಅಂದ್ರೆ ಟ್ರೇಡಿಂಗ್ ವ್ಯೂ ಸೈಡ್ ಗೆ ನೀವು ಹಾಕೊಳ್ಬಹುದು, ಅಥವಾ ನೀವು ಇನ್ನೊಂದು ಅಂದ್ರೆ ಇನ್ಬಿಲ್ಟ್ ಇರುತ್ತೆ ಎಕ್ಸೆಲ್ ಇದು, ಸೊ ಅದನ್ನು ಕೂಡ ನೀವು ಚೂಸ್ ಮಾಡಬಹುದು. ಯಾವ್ದು ನಿಮಗೆ ಬೆಟರ್ ಆಗುತ್ತೆ ಅದನ್ನು ನೀವು ಚೂಸ್ ಮಾಡಬಹುದು. ನಾನೀಗ ಟ್ರೇಡಿಂಗ್ ವ್ಯೂ ಅಂತ ಚೂಸ್ ಮಾಡಿದಾಗ ಅದರಲ್ಲಿ ನಿಮಗೆ ಅಡ್ವಾಂಟೇಜ್ ಏನ್ ಕಾಣಲಿಕ್ಕೆ ಸಿಗುತ್ತೆ ಅಂದ್ರೆ, ಇಲ್ಲಿ ಟೈಮ್ ಫ್ರೇಮ್ ನ ನಂತರ ನಿಮಗೆ ಚಾರ್ಟ್ ಲೇಔಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ಒಂದೇ ಸ್ಕ್ರೀನ್ ಅಲ್ಲಿ ನೀವು 3 ಚಾರ್ಟ್ ಅನ್ನು ಕೂಡ ಯಾವ ರೀತಿ ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕ್ಲಿಕ್ಕೆ ಆಗುತ್ತೆ ಅದರ ಬೇಸ್ಡ್ ಆಗಿ 3 ಚಾರ್ಟ್ ಅನ್ನು ಒಂದೇ ಸ್ಕ್ರೀನ್ ಅಲ್ಲಿ ನೀವು ಹಾಕೊಳ್ಬಹುದು. ಅಂಡ್ ಒಂದೇ ಸ್ಕ್ರೀನ್ ಅಲ್ಲಿ ಎಲ್ಲವನ್ನು ಕೂಡ ನೀವು ನೋಡ್ಕೊಳ್ಬಹುದು. ಸೊ ಇಲ್ಲಿ ನೀವು ಗಮನಿಸಬಹುದು, ಬಿಟ್ಕಾಯಿನ್ ಇದು ಟ್ರೇಡ್ ಅನ್ನ ನಾನು ಚಾರ್ಟ್ ಅಲ್ಲೇ ತಗೊಳ್ಬಹುದು. ಚಾರ್ಟ್ ಅಲ್ಲಿ ನಿಮಗೆ 2 ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಒಂದು ಡೈರೆಕ್ಟ್ಲಿ ನೀವು ಬೈ ಸೆಲ್ ನ ಮಾಡಬಹುದು. ಈಗ ಇಲ್ಲಿ ನೀವು ಆರ್ಡರ್ ನ ಹಾಕ್ತೀರಿ. ಈಗ 0.01 ಅಂತ ಇದೆ, 0.5 ಅಂತ ಚೂಸ್ ಮಾಡಿಬಿಟ್ಟು ಸೆಲ್ ಅಥವಾ ಬೈ ಅಂತ ಕೊಟ್ರೆ ನಿಮಗೆ ಡೈರೆಕ್ಟ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. 0.1 ಅಂತ ಕೊಡ್ತೇನೆ, ಡೈರೆಕ್ಟ್ಲಿ ನಿಮ್ಗೆ ಏನಾಗುತ್ತೆ, ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಚಾರ್ಟ್ ಅಲ್ಲಿ. ಸೊ ಆನಂತರ ಇದನ್ನ ಎಕ್ಸಿಟ್ ಆಗಬೇಕು ಅಂತ ಇದ್ದಾಗಲೂ ಕೂಡ ನೀವು ಚಾರ್ಟ್ ಅಲ್ಲೇ ಎಕ್ಸಿಟ್ ನ ಕಾಣಬಹುದು. ಅದರ್ವೈಸ್ ಇಲ್ಲಿ ನಿಮಗೆ ಬಾಟಮ್ ಅಲ್ಲಿ ಕ್ಲೋಸಿಂಗ್ ಸಿಂಬಲ್ ಕಾಣಲಿಕ್ಕೆ ಸಿಗುತ್ತೆ, ಆಸ್ ಯೂಶುವಲ್ ಎಲ್ಲ ಬ್ರೋಕರ್ಗಳಲ್ಲಿ ಇರೋ ಹಾಗೆ. ಸೊ ಇಲ್ಲಿ ಕ್ಲೋಸಿಂಗ್ ಸಿಂಬಲ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದರ ಮೂಲಕ ಡೈರೆಕ್ಟ್ಲಿ ನೀವು ಇದನ್ನ ಕ್ರಾಸ್ ಮಾರ್ಕ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ ನ ಕ್ಲೋಸ್ ಮಾಡಬಹುದು. ಇಮಿಡಿಯೇಟ್ಲಿ ನಿಮ್ಮ ಪೊಸಿಷನ್ ಏನಿದೆಯಲ್ಲ ಕ್ಲೋಸ್ ಆಗುತ್ತೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಟ್ರೇಡ್ ನ ತಗೊಳ್ಳುವಾಗ ಸ್ಟಾಪ್ ಲಾಸ್ ಅನ್ನ ಚಾರ್ಟ್ ಅಲ್ಲೇ ಇಟ್ಬಿಟ್ಟು ನೀವು ಎಂಟರ್ ನ ಪಡಿಬೇಕು. ಟಾರ್ಗೆಟ್ ಅನ್ನು ಕೂಡ ಚಾರ್ಟ್ ಅಲ್ಲೇ ನಿಮಗೆ ಸೆಟ್ ಮಾಡಬೇಕು. ಎಷ್ಟು SL ಇದೆ ಇದನ್ನ ನೀವು ಗಮನಿಸಬೇಕು ಅಂತ ಅನ್ಕೊಳ್ಳಿ. ಆಗ ನೀವು ಏನ್ ಮಾಡಬಹುದು ಅಂದ್ರೆ, ಇಲ್ಲಿ ನೀವು BTC USD ನ ಚೂಸ್ ಮಾಡಿದ್ರ ಅದರ ಕೆಳಗಡೆ ನಿಮ್ಗೊಂದು ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಚೂಸ್ ಮಾಡಿದಾಗ ಅದರ ಕೆಳಗಡೆ ಅಡ್ವಾನ್ಸ್ಡ್ ಆರ್ಡರ್ ಅಂತ ನಿಮ್ಗೊಂದು ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಅಡ್ವಾನ್ಸ್ಡ್ ಆರ್ಡರ್ ಅನ್ನೋ ಆಪ್ಷನ್ ನೀವು ಈ ರೀತಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಸ್ಟಾಪ್ ಲಾಸ್ ಅನ್ನೋ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಬೈ ಸೈಡ್ ಅಲ್ಲಿ ನೀವು ಟ್ರೇಡ್ ತಗೊಳ್ಳೋದಿದ್ರೆ ಬೈ ಸೈಡ್ ಅಂತ ಚೂಸ್ ಮಾಡಬೇಕು. ಇಫ್ ಇನ್ ಕೇಸ್ ಸೆಲ್ ಸೈಡ್ ಆದ್ರೆ ಸೆಲ್ ಸೈಡ್ ಅಂತ ಚೂಸ್ ಮಾಡಬೇಕಾಗುತ್ತೆ. ಅದರ ಬೇಸ್ಡ್ ಆಗಿ ನೀವು ಸ್ಟಾಪ್ ಲಾಸ್ ಹಾಗೆ TP ಅಂತ ಇಲ್ಲಿ ಚೂಸ್ ಮಾಡಿದಾಗ ನಿಮ್ಮ ಸ್ಟಾಪ್ ಲಾಸ್ ಅನ್ನು, ಈಗ ನಾನು ಬೈ ಸೈಡ್ ಅಲ್ಲಿ ಟ್ರೇಡ್ ನ ಚೂಸ್ ಮಾಡ್ತಾ ಇದ್ದೇನೆ. ಸೊ ಫಾರ್ ಎನ್ ಎಕ್ಸಾಂಪಲ್ ನನ್ನ ಸ್ಟಾಪ್ ಲಾಸ್ ಇಲ್ಲಿದೆ ಅಂತ ಅನ್ಕೊಳ್ಳಿ, ಅಂಡ್ ನನ್ನ TP ಏನಿದೆಯಲ್ಲ ಸಮ್ವಾಟ್ ಇಲ್ಲಿದೆ ಫಾರ್ ಎನ್ ಎಕ್ಸಾಂಪಲ್. ಆ ರೀತಿ ನಾವು ಅನ್ಕೊಳ್ಳೋದಾದ್ರೆ ಅದರ ಬೇಸ್ಡ್ ಆಗಿ ನಿಮ್ಗೆ ಇಲ್ಲಿ ಎಷ್ಟು ರಿಸ್ಕ್ ಇದೆ ಅಂದ್ರೆ, ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ರಿವರ್ಸಲ್ ಆದ್ರೆ ಎಷ್ಟು ನಿಮ್ಮ ಲಾಸಸ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. 0.01 ಲಾಟಿಗೆ ನನಗೆ ನಿಯರ್ ಅಬೌಟ್ $1 ಇದು ರಿಸ್ಕ್ ನನಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬೈ ಚಾನ್ಸ್ ಏನಾದರೂ ನಾನು ಇಲ್ಲಿ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ತೇನೆ, 0.5 ಅನ್ನೋ ಕ್ವಾಂಟಿಟಿನ ಹಾಕ್ತೇನೆ, ಅದರ ಬೇಸ್ಡ್ ಆಗಿ ನನಗೆ $49 ಇದು ರಿಸ್ಕ್ ಕಾಣಲಿಕ್ಕೆ ಸಿಗ್ತಾ ಇದೆ. ಇಫ್ ಇನ್ ಕೇಸ್ ಸೇಮ್ ನಾನು ಏನಾದರೂ ಒಂದು ಲಾಟ್ ಅನ್ನು ಚೂಸ್ ಮಾಡ್ತೇನೆ ಅಂತ ಇದ್ದಾಗ $100 ಇದು ರಿಸ್ಕ್ ನನಗೆ ಕಾಣಲಿಕ್ಕೆ ಸಿಗುತ್ತೆ. ಅದರ ಅರ್ಥ ಪ್ರೈಸ್ ಇಫ್ ಇನ್ ಕೇಸ್ ಏನಾದರೂ ರಿವರ್ಸಲ್ ಆಗುತ್ತೆ ಅಂತ ಅನ್ಕೊಳ್ಳಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ ರಿಸ್ಕ್ ಎಷ್ಟಿದೆ ಅನ್ನೋದನ್ನ ನಾನು ಎಂಟ್ರಿ ಪಡೆಯುವಾಗಲೇ ಡಿಫೈನ್ ನ ಮಾಡಬಹುದು. ಅದರ ಬೇಸ್ಡ್ ಆಗಿ ನಾನು ನನ್ನ ಕ್ವಾಂಟಿಟಿನ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೊ ಹಾಗೆ ಟಾರ್ಗೆಟ್ ನ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಫ್ ಇನ್ ಕೇಸ್ ಈ ಜಾಗಕ್ಕೆ ರೀಚ್ ಆದಾಗ ನನಗೆ ಎಷ್ಟು ಟಾರ್ಗೆಟ್ ಕಾಣಲಿಕ್ಕೆ ಸಿಗುತ್ತೆ, 127 USD ಟಾರ್ಗೆಟ್ ನನಗೆ ಕಾಣಲಿಕ್ಕೆ ಸಿಗ್ತದೆ. ಅದನ್ನು ಕೂಡ ನಾನು ಇಲ್ಲಿ ಚೂಸ್ ಮಾಡ್ಕೊಳ್ಬಹುದು. ಅದರ ಬೇಸ್ಡ್ ಆಗಿ ನೀವು ಬೈ ಅಂತ ಕೊಟ್ಟಾಗ ನಿಮ್ಮ ಆರ್ಡರ್ ಏನಿದೆಯಲ್ಲ ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ಆದ ಆರ್ಡರ್ ಏನಿದೆಯಲ್ಲ ನಿಮ್ಮ SL ಎಷ್ಟಿದೆ ಎಲ್ಲವೂ ಕೂಡ ಇಲ್ಲಿ ಡಿಫೈನ್ ಆಗುತ್ತೆ. ಅಂಡ್ ಅದರ ಬೇಸ್ಡ್ ಆಗಿ ನಿಮ್ಮ ಟಾರ್ಗೆಟ್ ಎಷ್ಟಿದೆ ಎಲ್ಲವೂ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಆಲ್ಮೋಸ್ಟ್ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ಬಿಟ್ಕಾಯಿನ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆಲ್ಮೋಸ್ಟ್ ಲೈಕ್ $16 ಇದು ಟಾರ್ಗೆಟ್ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಬಟ್ ಇದು ನಾವು ರ್ಯಾಂಡಮ್ಲಿ ತಗೊಂಡಿರೋ ಎಂಟ್ರಿ ಆಗಿರೋದ್ರಿಂದ ಇದನ್ನ ನಾವು ಕ್ಲೋಸ್ ಮಾಡೋಣ. ಈ ರೀತಿ ನಾವು ಎಂಟ್ರಿ ಪಡೆಯುವಾಗಲೇ ಸ್ಟಾಪ್ ಲಾಸ್ ಎಲ್ಲವನ್ನು ಕೂಡ ಪ್ಲಾನ್ ಮಾಡಬಹುದು. ಅದರ ಜೊತೆಗೆ ನಿಮಗೆ ಸ್ಕ್ರೀನ್ ಅಲ್ಲಿ ಕೂಡ ಚಾರ್ಟ್ ಲೇಔಟ್ ಅನ್ನು ಚೂಸ್ ಮಾಡಿಬಿಟ್ಟು 3 ಚಾರ್ಟ್ ಅನ್ನು ಕೂಡ ಒಂದೇ ಸ್ಕ್ರೀನ್ ಅಲ್ಲಿ ಹಾಕ್ಬಿಟ್ಟು ನೋಡಬಹುದು. ಆ ನಂತರ ಪ್ಯಾಟರ್ನ್ ಗಳ ಒಂದು ಆಪ್ಷನ್ ಕೂಡ ಕಾಣಲಿಕ್ಕೆ ಸಿಗುತ್ತೆ, ಹೆಡ್ ಅಂಡ್ ಶೋಲ್ಡರ್ ಆ ರೀತಿ ಪ್ಯಾಟರ್ನ್ ಗಳನ್ನ ನೀವು ಇಲ್ಲಿ ಹಾಕಬೇಕು ಅಂತ ಇದ್ದಾಗ ಸೊ ಅದನ್ನು ಕೂಡ ನೀವು ಇಲ್ಲಿ ಡ್ರಾ ಮಾಡ್ಕೊಳ್ಬಹುದು. ಯಾವ ರೀತಿ ನೀವು ಡ್ರಾ ಮಾಡ್ತೀರಾ ಆ ರೀತಿ ಕೂಡ ನೀವು ಬೇಕಿದ್ರೆ ಡ್ರಾನ ಮಾಡ್ಕೊಳ್ಬಹುದು. ಇಫ್ ಇನ್ ಕೇಸ್ ಯೂಸ್ ಮಾಡ್ತೀರಾ ಅಂತ ಇದ್ದಾಗ, ನಾವು ಅದನ್ನು ಯೂಸ್ ಮಾಡಲ್ಲ ಮೋಸ್ಟ್ ಆಫ್ ದ ಟೈಮ್, ಹಾಗಾಗಿ ನಮ್ಗೇನು ಕೂಡ ಇದು ಯೂಸ್ಗೆ ಬರೋದಿಲ್ಲ. ಬಾಕಿ ಏನೇ ಆಪ್ಷನ್ ಇದ್ರೂ ಕೂಡ ಚಾರ್ಟ್ ಅನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಬಹುದು.
ಚಾರ್ಟ್ ಅನ್ನ ಚೇಂಜ್ ಮಾಡಿದ ತಕ್ಷಣ ನಿಮ್ಮ TP and SL ಏನು ಕೂಡ ಚೇಂಜ್ ಆಗೋದಿಲ್ಲ. ಚಾರ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂದ್ರೆ ಟ್ರೇಡಿಂಗ್ ವ್ಯೂ ಹಾಗೆ ಇನ್ನೊಂದು ಇನ್ಬಿಲ್ಟ್ ಚಾರ್ಟ್ ಇರುತ್ತೆ, ಅದನ್ನು ಕೂಡ ನೀವು ಗಮನಿಸಬಹುದು. ಸೊ ಎಲ್ಲಾ ಫೀಚರ್ಗಳು ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ಇಲ್ಲಿ ನೀವು ಟಾಪ್ ಸೈಡ್ ಅಲ್ಲಿ ಅಕೌಂಟ್ ನ ಸೆಟ್ಟಿಂಗ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಮೊಬೈಲ್ ಆಪ್ ಅನ್ನು ಕೂಡ ಆಕ್ಚುಲಿ ಇಲ್ಲೇ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ಇನ್ಸ್ಟಾಲ್ ಮೊಬೈಲ್ ಆಪ್ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ವಾಚ್ ವಿಡಿಯೋ ಅಂತ ಕಾಣಲಿಕ್ಕೆ ಸಿಗುತ್ತೆ. ಈ ವಿಡಿಯೋ ಹಾರ್ಡ್ಲಿ ಒಂದು 30 ಸೆಕೆಂಡ್ಸ್ ವಿಡಿಯೋ ಆಗಿರುತ್ತೆ. ಇದನ್ನು ನೀವು ಇಲ್ಲಿ ಗಮನಿಸಬಹುದು. ಓಪನ್ ದ ಆಪ್ ಆನ್ ಸಫಾರಿ. ಈಗ ನಾನು ಮ್ಯಾಕ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಟ್ಯಾಪ್ ದ ಸ್ಕ್ರೀನ್ ಐಕಾನ್ ಅಂತ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸ್ಕ್ರೋಲ್ ಡೌನ್ ಅಂಡ್ ಸೆಲೆಕ್ಟ್ ಹ್ಯಾಡ್ ಟು ಹೋಮ್ ಸ್ಕ್ರೀನ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ದೆನ್ ಆಡ್ ಇನ್ ಟಾಪ್ ರೈಟ್ ಕಾರ್ನರ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ ಮೊಬೈಲ್ ಆಪ್ ಏನಿದೆಯಲ್ಲ ನಿಮಗೆ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಅಂದ್ರೆ ಇಫ್ ಇನ್ ಕೇಸ್ ನೀವು ಬ್ರೌಸರ್ ಅಲ್ಲಿ ಈ ಎಲ್ಲಾ ಸ್ಟೆಪ್ ಗಳನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ವೆಬ್ ಟರ್ಮಿನಲ್ ಓಪನ್ ಆಗುತ್ತಲ್ಲ, ಅದರಲ್ಲಿ ನೀವು ಇನ್ಸ್ಟಾಲ್ ಮೊಬೈಲ್ ಆಪ್ ಅಂತ ಕೊಟ್ಟಾಗ ಇಲ್ಲೂ ಕೂಡ ನಿಮಗೆ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಕಾಣಲಿಕ್ಕೆ ಸಿಗುತ್ತೆ. ಸೊ ಅದರ್ವೈಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಡೆಪಾಸಿಟ್ ಮಾಡೋದಿದ್ರು ಕೂಡ ಇಲ್ಲಿಂದನೇ ನೀವು ಟಾಪ್ ಸೈಡ್ ಅಲ್ಲಿ ಅಂದ್ರೆ ವೆಬ್ ಟರ್ಮಿನಲ್ ನ ಒಂದು ಟಾಪ್ ಸೈಡ್ ಅಲ್ಲಿ ಡೆಪಾಸಿಟ್ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಅದರ ಮೂಲಕ ಡೆಪಾಸಿಟ್ ಅಂತಾನು ಕ್ಲಿಕ್ ಮಾಡಬಹುದು. ಇಫ್ ಇನ್ ಕೇಸ್ ನಾನು ಏನಾದ್ರು ಡೆಪಾಸಿಟ್ ಅಂತ ಕ್ಲಿಕ್ ಮಾಡಿದಾಗ ನನ್ಗೆ ಏನಾಗುತ್ತೆ, ಮತ್ತೆ ನನ್ನ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅದರ ಮೂಲಕ ಡೆಪಾಸಿಟ್ ಅಂತ ಕ್ಲಿಕ್ ಮಾಡಬಹುದು. ಆನಂತರ ನಾನು ಡೆಪಾಸಿಟ್ ಮಾಡಲಿಕ್ಕೆ ಸೇಮ್ ಸ್ಟೆಪ್ಸ್ ಇರುತ್ತೆ. ಈಗ ವಿಡ್ರಾಲ್ ನ ಮಾಡಬೇಕು ಅಂದ್ರೆ ಇಲ್ಲಿ ವಿಡ್ರಾಲ್ ಅಂತ ನಾನು ಕ್ಲಿಕ್ ಮಾಡಬೇಕು. ವಿಡ್ರಾಲ್ಗೂ ವೈರ್ ಟ್ರಾನ್ಸ್ಫರ್ ಹಾಗೆ ಕ್ರಿಪ್ಟೋದ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಕ್ರಿಪ್ಟೋ ಥ್ರೂ ನೀವು ವಿಡ್ರಾಲ್ ನ ತಗೊಳ್ಬಹುದು ಅಥವಾ ವೈರ್ ಟ್ರಾನ್ಸ್ಫರ್ ಅಂದ್ರೆ ಬ್ಯಾಂಕ್ ಟ್ರಾನ್ಸ್ಫರ್ ನೀವು ತಗೊಳ್ಬಹುದು. ಇಲ್ಲಿ ವೈರ್ ಟ್ರಾನ್ಸ್ಫರ್ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸ್ವಿಫ್ಟ್ BIC ಕೋಡ್ ಅಂದ್ರೆ IFSC ಕೋಡ್ ನ ನೀವು ಇದರಲ್ಲಿ ಹಾಕಬೇಕಾಗುತ್ತೆ. ಯಾಕೆಂದ್ರೆ ಇದು ಸ್ವಿಫ್ಟ್ BIC ಅಂತ ಕೇಳ್ತಾ ಇದೆ, ವಿಚ್ ಇಸ್ ಸೇಮ್ ಹ್ಯಾಸ್ IFSC ಕೋಡ್ ಇದರಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ. ಅದರ್ವೈಸ್ ನಿಮಗೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಯೂಶುವಲಿ ಸ್ವಿಫ್ಟ್ BIC ಕೋಡ್ ಇರುತ್ತೆ. ನೀವು ಇದರಲ್ಲಿ IFSC ಕೋಡ್ ಅನ್ನು ಹಾಕಬಹುದು. ಅಕೌಂಟ್ ನಂಬರ್, ಬ್ಯಾಂಕ್ ನೇಮ್, ಬ್ಯಾಂಕ್ ಅಡ್ರೆಸ್, ಬ್ಯಾಂಕ್ ಹೋಲ್ಡರ್ಸ್ ನೇಮ್, ಬಟ್ ಏನ್ ಡೆಪಾಸಿಟ್ ಮಾಡಿರ್ತೀರಾ ಅದೇ ಒಂದು ಡೆಪಾಸಿಟ್ ಮೆಥಡ್ ಅಲ್ಲೇ ಅಥವಾ ಡೆಪಾಸಿಟ್ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಅದಕ್ಕೆ ನೀವು ವಿಡ್ರಾಲ್ ನ ತಗೊಳ್ಬೇಕಾಗುತ್ತೆ. ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅಂದ್ರೆ ಟಾಪ್ ಅಲ್ಲಿ ನೀವು ಇಲ್ಲಿ ಅಮೌಂಟ್ ಅನ್ನು ಕೂಡ ಹಾಕಬಹುದು. ಬೇಕಿದ್ರೆ ನೀವು $100 ವಿಡ್ರಾಲ್ ಮಾಡ್ತೀರಾ ಅಂತ ಇದ್ದಾಗ ನಿಮಗೆ ಕನ್ವರ್ಟೆಡ್ ಆಗಿ INR ಅಲ್ಲಿ ಎಷ್ಟು ಕಾಣಲಿಕ್ಕೆ ಸಿಗುತ್ತೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ತುಂಬಾನೇ ಚೆನ್ನಾಗಿರೋ ಪ್ರೈಸ್ ಕೂಡ ಕೊಡ್ತಾ ಇದ್ದಾರೆ. $100 ಗೆ 9,000 rupees, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ USDT ಗೆ 90 rupees ಅನ್ನು ಇವ್ರು ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಲೈಕ್ ಏನು ಕೂಡ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಏನು ಕೂಡ ಕಟ್ ಆಗೋದಿಲ್ಲ. ಸೊ ಇದರ ಬೇಸ್ಡ್ ಆಗಿ ನೀವು ಡೈರೆಕ್ಟ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ ಕೂಡ ತಗೊಳ್ಬಹುದು. ಸೊ ಈ ರೀತಿ ನಾವು ಎಕ್ಸೆಲಾನ್ ಅಲ್ಲಿ ಟ್ರೇಡ್ ನ ಮಾಡಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.